व्याख्यामुद्रां करसरसिजै पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषन्नः अम्लानश्रीरमृतविशदैरंशविप्लावय नमाविर्भूयादनगमहिमा मानसे वागधीशः नमस्ते प्राणेश प्रणतविभवाय मणिमगाः नमस्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभवाद्यमीशं वन्दे भुवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ಶ್ರೀಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 136ನೆಯ ಪ್ರವಚನವಿದು. ವಿಶೇಷವಾಗಿ ಅಗ್ನಿಹೋತ್ರದ ಬಗ್ಗೆ ಕೃಷ್ಣ ಚಿಂತನೆಯನ್ನು ಕೊಡುತ್ತಾ ಇದ್ದ ಧರ್ಮರಾಜನಿಗೆ. ಅತಿ ಪುಣ್ಯಪ್ರದವಾದ ಸಂಗತಿ ಅಂತ ಹೇಳಿದ್ದ. ಹಾಗಾಗಿ ಇಲ್ಲಿ ಉಪಯೋಗಕ್ಕೆ ಬರತಕ್ಕಂತಹ ಎಲ್ಲ ಸೊತ್ತುಗಳು ಜಗತ್ತಿನ ಸೃಷ್ಟಿಯಲ್ಲಿ ಅಗ್ನಿಹೋತ್ರ ಪರ ಅನ್ನುವುದಾಗಿ ಹೇಳುತ್ತಾ ಅದರ ಸ್ಪಷ್ಟತೆಯನ್ನು ಕೃಷ್ಣ ಕೊಡುತ್ತಾನೆ. ಯಾರಾದರೂ ಯಜ್ಞವನ್ನು ನಿಂದನೆ ಮಾಡಿದ್ರೆ ಅಲ್ಲಿ ಬರತಕ್ಕಂತಹ ಮಂತ್ರಾಣ ವಿನಿಯೋಗಂಚ, ಮಂತ್ರಗಳೆಲ್ಲ ಯಜ್ಞದಲ್ಲಿ ಆಹುತಿ ಕೊಡಲು ಸುಗ, ಪಶುವನ್ನು ಬಂಧನ ಮಾಡಲಿಕ್ಕೆ, ಆನಂತರ ಅದರೊಟ್ಟಿಗೆ ಪ್ರೋಕ್ಷಿತ ಶ್ರಪಣಂತತ, ಪ್ರೋಕ್ಷಣೆ, ಚರುಶ್ರಪಣಾದಿಗಳು, ಅದಕ್ಕೆ ಸಂಬಂಧಪಟ್ಟಂತೆ ಆಹುತಿಗಳು, ಅನುಯಾಜ ಪ್ರಯಾಜಾಶ್ಚ, ಹಾಗೆಯೇ ಮರುತಾಂ ಶಂಸಿನಸ್ತದ, ಅಲ್ಲಿ ಮರುಶಂಸನ ಇದೆ. ಮತ್ತೆ ಅದರೊಟ್ಟಿಗೆ ಉದ್ಗಾತ್ರಂ ಚೈವ ಸಾಮನಾಂ ವೈ, ಸಾಮವೇದ್ಯಗಳಲ್ಲಿ ಮತ್ತೆ ಆ ಪ್ರಾಣಿ ಬಲಿ ಕೊಡುವಾಗ ಸಂಶನ ಮಾಡಲಿಕ್ಕೊಂಡು ಉದ್ಗಾತ್ರ, ಉದ್ಗೀತ, ಸಾಮಗಾನ ಮಾಡಲಿಕ್ಕಿದೆ. ಹಾಗೆ ಪ್ರತಿಪ್ರಸ್ತೋತ್ರದ ವ್ಯವಸ್ಥೆ, ಪ್ರತಿಪ್ರಸ್ಥಾನಮೇವ ಚ ವಿಷ್ಣುತ್ಕ್ರಮೋನ್ನುತ್ಕ್ರಮಣಂ. ಇನ್ನು ಯಜಮಾನನ ದೀಕ್ಷೆ ಪಡೀಲಿಕ್ಕೆ ಉಂಟು, ವೈಷ್ಣವ ದೀಕ್ಷೆ, ಅದಕ್ಕೆ ಸಂಸ್ಕಾರಗಳಾಗ್ತದೆ. ತದನಂತರ ಕೆಲವು ಕೃತ್ಯಗಳಿವೆ. ಕೊನೆಗಾಗುವ ದಕ್ಷಿಣಾವೃತಂಚ ತಥಾ, ಕೊನೆಗೆಲ್ಲ ದಕ್ಷಿಣ ಕೊಡ್ಲಿಕ್ಕುಂಟು ಋತ್ವಿಜರಿಗೆ, ಅವು ವೃತ ಆಗಬೇಕು. ತ್ರಿಕಾಲಮರ್ಚನಂಚೈವ, 3 ಹೊತ್ತು ಯಜ್ಞದಲ್ಲಿ ಅಗ್ನಿಗೆ ಉಪಾಸನೆ ಆಗಬೇಕು, ಪೂಜೆ ಪುರಸ್ಕಾರಗಳಾಗಬೇಕು, ಅಲ್ಲಿ ಅಗ್ನಿನಾರಾಯಣನ ಅನುಸಂಧಾನ ನಡೀಬೇಕು. ಸ್ಥಾನೇಶು ಬರತಂತತ, ಆಯಾ ದಿಕ್ಕುಗಳಲ್ಲಿ ಆಯಾ ಪದಾರ್ಥಗಳನ್ನು ಇಡಬೇಕು. ಹೀಗೆ ಮಂತ್ರಾಣ ವಿನಿಯೋಗಂಚ ಅಂತ ಶುರು ಮಾಡಿಕೊಂಡು ಯಜ್ಞದಲ್ಲಿ ಮಾಡತಕ್ಕಂಥ ಅನೇಕ ಬಗೆಯ ಕ್ರಿಯಾಕಲಾಪಗಳು ಇವನ್ನೆಲ್ಲ ವಿಶೇಷವಾಗಿ ಭಗವಂತನ ಸೇವೆಯಾಗಿ ಪೂಜೆಯಾಗಿ ಇದನ್ನು ಒಪ್ಪುವುದಿಲ್ಲ. ನಾಮ ಬುದ್ಧಿಯಂತಿಯೇ ವಿಪ್ರಾಹ ನಿಂದಂತಿ ಚ. ಪಶುರ್ವಧಂ, ಪ್ರಾಣಿಯ ಬಲಿಯನ್ನು ನಿಂದೆ ಮಾಡ್ತಾರ, ಇದು ಸರಿಯಿಲ್ಲ, ತಪ್ಪು ಅಂತ ಹೇಳತಾರ. ಅಂತವರು ನಿಜವಾಗಿ ತೇಯಾಂತಿ ನರಕಂ ಘೋರಂ ರೌರವಂ ತಮಸಾವೃತಂ, ಕತ್ತಲಿನ ಮುತ್ತಕ್ಕೆ ಕಾಲಿಡುತ್ತಾರೆ, ನರಕಕ್ಕೆ ಬೀಳುತ್ತಾರವರು ಅಂತ ಕೃಷ್ಣ ಪಶುಬಲಿಯ ಜೊತೆಯಲ್ಲಿ ಯಜ್ಞವನ್ನು ನಿಂದನೆ ಮಾಡುವವರಿಗೆ ಉಲ್ಲೇಖ ಮಾಡ್ತಾನೆ. ಇಡೀ ಜಗತ್ತಿನಲ್ಲಿ ಸೃಷ್ಟಿಯಾದವುಗಳ ವಿನಿಯೋಗವನ್ನು ದೇವರ ಪೂಜೆಯಲ್ಲಿ ನಡೆಸಿಕೊಟ್ಟಾಗ ಅದನ್ನು ಹಿಂಸೆ ಅಂತ ಹೇಳಿಕೊಂಡು, ಯಜ್ಞದಲ್ಲಿ ಆಗತಕ್ಕ ಹಿಂಸೆಯನ್ನು ಹಿಂಸೆಯೇ ಅಲ್ಲ ಅಂತ ಹೇಳುವ ಮೂಲಕ ಕೃಷ್ಣ ಅದನ್ನು ಅಲ್ಲಿಯೂ ಎಷ್ಟು ಶತವರ್ಷ ಸಹಸ್ರಾಣಿ ಅಂತಾನೆ, ಲಕ್ಷಗಟ್ಟಲೆ ವರ್ಷ ತಿಷ್ಟೇಯು ಭೂಯ ಶೋಣಿತೆ, ಅದೆಂಥದ್ದು ಕ್ರಿಮಿಭಿಹಿ ಭಕ್ಷ್ಯಮಾಣಶ್ಚ,
ಕೆಟ್ಟ ಪ್ರಾಣಿಗಳು ಕ್ರಿಮಿಕೀಟಗಳು ಕಚ್ಚುತ್ತಾವೆ, ನುಂಗುತ್ತಾವೆ, ಗಾಯ ಮಾಡುತ್ತಾವೆ. ಲಕ್ಷಗಟ್ಟಲೆ ವರ್ಷ ಕತ್ತಲಲ್ಲಿ ಇರಬೇಕು. ಪೂಯ ಶೋಣಿತೆ, ಗಲೀಜುವತ್ತೆ, ನೆತ್ತರ, ಹಾಳು ನೆತ್ತರ ಕೊಂಪೆ, ಅದರಲ್ಲಿ ಲಕ್ಷಗಟ್ಟಲೆ ವರ್ಷ ಬಿದ್ದಿರುತ್ತಾನೆ. ಜೊತೆಯಲ್ಲಿ ಕ್ರಿಮಿಕೀಟಗಳಿಂದ ದಂಶನಕ್ಕೆ ಒಳಗಾಗ್ತಾನೆ. ಹೀಗಾಗಿ ವೇದೋಕ್ತವಾದ ಕರ್ಮವನ್ನು ಭಗವಂತನ ಪ್ರೀತಿಗಾಗಿ ನಡೆಸುವಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ ಅಂತ ಹೇಳುತ್ತೆ. ಅದನ್ನು ಬಾಯಿ ಚಾಪಲಕ್ಕಾಗಿ, ಕೀರ್ತಿ ಕಾಮನೆಗಾಗಿ, ಅದೊಂದು ದುಷ್ಟ ಚಟವನ್ನಾಗಿಸಿಕೊಂಡು ಮಾಡುವಲ್ಲಿ ವಿರೋಧಿಸ್ತಾನೆ. ಅದು ತಪ್ಪು ಅಂತ ಹೇಳುತ್ತೆ. ಮತ್ತೆ ಇವೆಲ್ಲ ಸೃಷ್ಟಿಯಲ್ಲಿ ನೀವು ಮರಗಳನ್ನೆಲ್ಲ ಸಮಿದೆ ಮಾಡಿದ್ರಿ, ಪ್ರಾಣಿಗಳನ್ನೆಲ್ಲ ಬಲಿ ಕೊಟ್ರಿ. ಈಗ ವಿಷಯ ಏನು ಗೊತ್ತು? ಅವುಗಳು ಜಡ ಅಲ್ಲ ಅಥವಾ ಮೂಢ ಅಲ್ಲ. ಇದು ಎರಡು ಮುಖ್ಯವೇ ನಮಗೆ ಬೇಕಾದ್ದು. ಮರಗಳಿಗೂ ಯೋಚನೆಗಳಿವೆ, ಪ್ರಾಣಿಗಳು ಬಯಸುತ್ತಾವೆ, ಇವನ್ನೆಲ್ಲ ಹೇಳಬೇಕು. ಅದರಿಂದ ಯಜ್ಞಕ್ಕೆ ಸಂಬಂಧಪಟ್ಟಂತೆ ಅಂದಾಗ ಅದು ಯಾವುದೋ ಒಂದು ಋಣದ ಧರ್ಮದಲ್ಲಿ, ಸಂಪರ್ಕದಲ್ಲಿ ಅವುಗಳನ್ನು ಗುರುತಿಸಬೇಕು ಅಂತ ಕೃಷ್ಣ ಹೇಳ್ತಾನೆ. ವೃಕ್ಷಾಹ ಯೂಪತ್ವಮಿಚ್ಛಂತಿ. ನೋಡಿ, ಅವುಗಳಿಗೆ ಇಚ್ಛೆ ಇದೆ. ಅವುಗಳಿಗೆ ಹೊರಗಿಂದ ಬಾಳ್ಕಿಯದಲ್ಲಿ ಅಭಿವ್ಯಕ್ತಿ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಗೋಲಕಗಳು ಇಲ್ಲದೆ ಇರಬಹುದು. ಈಗ ಮರ ನೋಡ್ತದೋ ಇಲ್ಲ ಹೇಳ್ತೀರಾ? ಶಾಂತಿ ಬರಬೇಕು ಮಾತಾಡಿದೆ ಬೇಕಾದಷ್ಟು, ನಾವು ಮಾತಾಡೋ ಮುಂದಕ್ಕೆ. ಮರಗಳಿಗೆ ಕಾಣುತ್ತದೆ, ಅವುಗಳು ಮನುಷ್ಯನಿರುವಲ್ಲಿ, ಬೆಳಕು ಇರುವಲ್ಲಿ ಹೋಗ್ತಾವೆ, ಮೂವ್ ಆಗ್ತಾವೆ. ಅವುಗಳಲ್ಲಿ ಮೂವ್ ಆಗ್ತಾವೆ ಅಂದ ತಕ್ಷಣ ಕಾಲುಂಟು ಅಂತಾಯ್ತು. ಆ ಲೆಕ್ಕದಲ್ಲಿ ಕಣ್ಣಿದೆ ಅಂತಾಯ್ತು. ಅವುಗಳು ಆಲಿಂಗಿಸ್ತಾವೆ, ಪ್ರೀತಿಸ್ತಾವೆ, ಮುದುಡಿಕೊಳ್ಳುತ್ತಾವೆ, ಬಾಡುತ್ತಾವೆ, ಸಾಯ್ತಾವೆ. ಹಾಗಾಗಿ ಮರಗಳು ವೃಕ್ಷ ಯೂಪತ್ವಮಿಚ್ಛಂತಿ ಅಂತ. ಮರಗಳು ತಾವು ಯೂಪ ಆಗಬೇಕು. ಯಜ್ಞಕ್ಕೆ ಉಪಯೋಗಿಯಾದಂತಹ ಕಂಬ, ಪಶುವನ್ನು ಕಟ್ಟಲಿಕ್ಕೆ ಬೇಕಾಗಿರತಕ್ಕಂತಹ ಕಂಬ ತಾನಾಗಬೇಕು ಅಂತ ಅನೇಕ ಕಂಬಗಳ ಬಳಕೆಯನ್ನು ಕಳೆದ ಬಾರಿ ಹೇಳಿದ್ದೆ. ಆಗಬೇಕು ಅಂತ ಬಯಸ್ತಾವೆ. ಹಾಗಾದ್ರೆ ಅದು ಮರಗಳಿಗೆ ಅಂಗಳದಲ್ಲಿ ಬೆಳೆದಾಗ ಅದನ್ನು ಯಜ್ಞದಲ್ಲಿ ಉಪಯೋಗಿಸಿಕೊಳ್ಬೇಕೆನ್ನುವ ಹಂಬಲ ಅದಕ್ಕಿರುತ್ತದೆ. ಆ ರೀತಿಯಾಗಿ ಅಂತ ಚಾವಡಿಗಳಲ್ಲೇ ಬೆಳೀತಾವೆ ಅವುಗಳು ಬಂದು. ಅಗ್ನಿಹೋತ್ರಿಯ ಮನೆಯಂಗಳದಲ್ಲೇ ಬಂದು ಬೆಳೀತಾವೆ. ಅವುಗಳ ಯೋಗ್ಯತೆ ಇದೆ. ದೂರ ಇದ್ರೂ ಒಂದು ಅರ್ಥ ಅನ್ನೋದಲ್ಲ. ಹಾಗಾಗಿ ಮರಗಳಿಗೆ ತಾವು ಯಜ್ಞಕ್ಕೆ ಬರಬೇಕು, ಸುಮ್ಮನೆ ಒಲೆಗೆ ಉರುವಲಾಗಿ, ಎಲ್ಲಿಯೂ ಸುಟ್ಟು ಹೋಗ್ಲಿಕ್ಕೆ ಇದ್ದಿಲಾಗಿ, ಯಾವುದೋ ಕಾಳ್ಗಿಚ್ಚಿನಲ್ಲಿ ಬೆಂದು ಹೋಗ್ಲಿಕ್ಕೆ ಬಂದವುಗಳಲ್ಲ. ತಾವು ಸಹ ಪುಣ್ಯಾತ್ಮರಾಗಬೇಕು ಅಂತ ಬಯಸ್ತಾವಂತೆ. ವೃಕ್ಷಾ ಯುಪತ್ವಮಿಚ್ಛಂತಿ. ಮತ್ತದು ಪಶುತ್ವಂ ಪಶವಸ್ತದ. ಪ್ರಾಣಿಗಳು ಸಹ ಆಸೆ ಪಡ್ತಾವಂತೆ ನಮ್ಮನ್ನು ಬಲಿ ಕೊಡ್ಲಿ ಅಂತ. ಹಿಡಿಲಿಕ್ಕೆ ಬಂದಾಗ ತಾವು ಸಿಕ್ಕಿಕೊಡ್ತಾವಂತೆ ಯಜ್ಞಕ್ಕೆ ಬಲಿ ಆಗಬೇಕು ಅಂತ. ದೇವರ ಪೂಜೆಗೋಸ್ಕರ ನಾವು ಹೇಗೂ ಬಂದಾಯಿತು, ಈ ದೇಹವನ್ನು ಕಳಿಬೇಕು, ಪುಣ್ಯ ಸಂಪಾದನೆ ಮಾಡುವ. ಹಾಗಾಗಿ ಮರಗಿಡಗಳೆಲ್ಲ ಹೆಚ್ಚು ಹೂ ಕೊಡಬೇಕು, ಹೆಚ್ಚು ಹಣ್ಣಾಗಬೇಕು, ದೇವರ ಸೇವೆಗೆ ತಾವು ಸೇರಬೇಕು, ತಾವು ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಅಂತ ಇಷ್ಟಪಡುತ್ತವೆ. ಅವುಗಳಿಂದ ಅವುಗಳಿಗೆ ಪುಣ್ಯ ಸಿಗುತ್ತದೆ ರಾಶಿ. ಅದು ಹೇಗೆ ನೋಡುವ. ಅದರಿಂದ ಪಶುಗಳಿಗೂ ಬಯಕೆಗಳಿವೆ, ದೇವರ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಳ್ಳಬೇಕು ಅಂತ. ಅದರಿಂದ ಅವುಗಳಾಗಿಯೇ ಪಶು ಆಗಬೇಕು ಅಂತ ಬಯಸಿದ್ದಾವೆ. ಈಗ ಮನುಷ್ಯ ಬಲಿ ಕೊಡುವುದಿಲ್ಲ ಅಂದ್ರೆ ಅನ್ಯಾಯ ಆಯ್ತಲ್ಲ. ಅವುಗಳಿಗಾಗಿಯೇ ಬಲಿ ಕೊಡಿಕೊಳ್ಳಿಕ್ಕೆ ಬರುವುದಿಲ್ಲ. ಮರಗಳೇ ಕೆತ್ತಿಕೊಂಡು ಯೂಪ ಆಗುವುದಿಲ್ಲ. ಹಾಗಾಗಿ ಯೂಪ ಮನುಷ್ಯ ಮಾಡಬೇಕು, ಪಶು ಬಲಿಯನ್ನು ಕೊಡಬೇಕು ಅವನು. ಅದನ್ನ ಅವುಗಳು ಬಯಸ್ತಾವೆ. ಅದರೊಟ್ಟಿಗೆ ಇವುಗಳಾಗಿ ತೃಣಾನಿಚ್ಚಂತಿ ಬರೀಷ್ಟ್ವಂ. ದರ್ಬೆಗಳು, ಕುಶಕಾಶಾದಿಗಳು, ಜೊಂಡುಗಳು ಎಲ್ಲ ಅವುಗಳು ಬರೀಸಾಗ್ಲಿಕ್ಕೆ, ಆಸನ ಆಗಲಿಕ್ಕೆ, ಯಜಮಾನ, ಹೋಮದ್ರವ್ಯ, ಅಗ್ನಿ ಕುಂಡ, ಇವಕ್ಕೆಲ್ಲ ಪರಿಸ್ತರಣಾದಿಗಳಿಗೆಲ್ಲ ಬಳಸಿಕೊಳ್ಳುವ ಅದಕ್ಕೆ ಭಾರಿ ಖುಷಿ ಆಗ್ತದೆ. ನನ್ನ ಮೇಲೆ ಆಹುತಿ ದ್ರವ್ಯವಿನಿಡುತ್ತಾರೆ, ನನ್ನ ಮೇಲೆ ಯಜಮಾನ ಆಹುತಿ ಕೊಡುವ ಕೂತ್ಕೊಳ್ಳುತ್ತಾನೆ, ಋತ್ವಿಗರು ನನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ, ನಾನು ಪವಿತ್ರನಾಗ್ತೇನೆ, ಪವಿತ್ರ ನಡೆಸಿ ನನ್ನನ್ನು ಪೂಜೆಯಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ, ನಾನು ಬೇಕು ಅಂತ, ಪ್ರೋಕ್ಷಣಾದಿಗಳಿಗೆ ಅಂತ. ಆದ್ರಿಂದ ಆ ಹುಲ್ಲುಗಳಿಗೂ ಒಂದು ಆಸೆ ಅಂತೆ, ತಾವು ಯಜ್ಞಕ್ಕೆ ಸೇರಬೇಕು ಅಂತ. ಇನ್ನೇ ಇಷ್ಟು ಸಣ್ಣವು ಇವನ್ನೆಲ್ಲ ನೋಡಿಕೊಂಡಾಗಲೇನೆ ರಾಮನ ಕಾಲದಲ್ಲಿ ಖಗಾಹ ಮೃಗಾಹ ತೃಣಾದಯ ಪಿಪೀಲಿಕಾಶ್ಚ ಗರ್ಧವ ಅಂತ
ರಾಮನ ಬೆನ್ನ ಹಿಂದೆ ಮೋಕ್ಷಕ್ಕಾಗಿ ಬರಬೇಕು ಅಂತ ಹೊರಟವುಗಳು ಅಂತ ಹೇಳಲಿಕ್ಕೆ ಅರ್ಥ ಆಗುತ್ತೆ ನಮಗೆ. ಆದ್ದರಿಂದ ಇವುಗಳಿಗೆ ಬಯಕೆಗಳಿವೆ, ಪ್ರೀತಿಸ್ತಾವೆ, ಹತ್ತಿರ ಆಗ್ತಾವೆ. ಔಷಧ್ಯಷ್ಟ ಅವಿಷ್ಯತ. ಇನ್ನು ಔಷಧಿಗಳಿಗೆ, ಹಣ್ಣು ಹಂಪಲುಗಳಿಗೆ, ದವಸ ಧಾನ್ಯಗಳಿಗೆ, ಇವಕ್ಕೆಲ್ಲ ಏನು ಆಸೆಗಳಿದ್ರೆ ನಾವು ಆಹುತಿ ಆಗಬೇಕು ಅಂತ, ಹವಿಸ್ಸು ಆಗ್ಲಿಕ್ಕೆ, ಯಜ್ಞಕ್ಕೆ ಆಹುತಿ ದ್ರವ್ಯವಾಗಿ ತಾವು ಬರಬೇಕು ಅಂತ ಹೇಳಿಕೊಂಡು ಅವುಗಳ ಆಸ್ತಿ ಪಡುತ್ತಾವೆ, ಸೇರಿಕೊಳ್ತವೆ. ಸೋಮತ್ವಂಚಲತಾಸ್ತರವಾಹ, ಸೋಮಲತೆ, ಸೋಮರಸವನ್ನು ತೆಗಿತಾಳೆ ಅಂತ ತೆಗಿಬೇಕು ಅಂತ ಹೇಳಿ ತೋರಿಸಿಕೊಳ್ಳುತ್ತಾನೆ. ಎದುರು ಬರ್ತಾವೆ. ಕೆಲವೊಮ್ಮೆ ಔಷಧಿಗಳು ಅವಿತು ಕೂತ್ಕೊಳ್ತಾವೆ, ಅಯೋಗ್ಯನಿಗೆ ಸಿಗುವುದಿಲ್ಲ ಅಂತ. ಕೆಲವು ಬಳ್ಳಿಗಳು ಯಜ್ಞಕ್ಕೆ ತಾವು ಮುಂದೆ ಬರ್ತಾವೆ, ಕಾಲಡಿಯಲ್ಲಿ ಕೈ ಹಾಕಿದಾಗ ಸಿಗ್ತದೆ ಬೇಕು ಅಂದಾಗ. ಆ ನಮನೆ ಅವುಗಳು ತೋರಿಸಿಕೊಳ್ಳುತ್ತಾವೆ, ಅಡಗಿ ಕೂತ್ಕೊಳ್ಳುತ್ತಾವೆ ದುಷ್ಟನಿಗೆ. ಹಾಗಾಗಿ ಸೋಮಲತೆಗಳಿಗೆ ತಾವು ಬಳ್ಳಿ ಜಜ್ಜಿ ರಸವನ್ನು ಪಡಿಬೇಕು, ತಾವು ಆಹುತಿ ಆಗಬೇಕು ಅಂತ ಸೇರಿಕೊಳ್ತವೆ, ಕೇಳಿಕೊಳ್ತವೆ. ಅದರಂತೆ ವೇದಿತ್ವಂಚ ಸುಂದರ, ಭೂಮಿಗೆ ಖುಷಿ ಏನು, ನನ್ನನ್ನು ಯಜ್ಞ ವೇದಿಕೆಯನ್ನಾಗಿಸಿಕೊಳ್ಳಬೇಕು, ನನ್ನಲ್ಲಿ ಮಂಟಪ ಕಟ್ಟಬೇಕು, ನನ್ನಲ್ಲಿ ಆಹುತಿಗಳನ್ನು ನೀಡಬೇಕು, ನನ್ನಲ್ಲಿ ಕುಂಡರಚನೆ ಆಗಬೇಕು, ನನ್ನಲ್ಲಿ ಚಿತ್ರಜಯನ ಬರಲಿಕ್ಕೆ ಬೇಕು, ನನ್ನಲ್ಲಿ ಯಜ್ಞೋಪಯೋಗಿಯಾದ ಸಂಭಾರಗಳಿಗೆ ಅವಕಾಶ ಸಿಗಬೇಕು. ನೋಡಿ ಏನು ಖುಷಿ ಪಡ್ತಾ. ಹಾಗಾಗಿ ನೆಲ ಅದು ನಮಗೊತ್ತು, ಭೂದೇವಿ ಇದ್ದಾಳೆ, ಆಕೆ ದೇವತೆಯಾಗಿದ್ದಾಳೆ ಅಂತ. ಹಾಗಾಗಿ ಕೃಷ್ಣ ನಡೆದಾಡಿದಾಗ ಆ ಹೆಜ್ಜೆಯ ಅನುಭವವನ್ನು ಪಡೆದು ಮೈ ರೋಮಾಂಚ ಆಗ್ತಿತ್ತಂತೆ ಆಕೆಗೆ. ನೆಲಕ್ಕೆ ರೋಮಾಂಚ ಆಗುವುದು, ನೆಲ ಸಂಭ್ರಮಿಸುವುದು, ನೆಲ ಸಂತೋಷ ಪಡುವುದು, ಏನಿಲ್ಲ ಹೇಗೆಲ್ಲ ಅಲ್ವಾ ಭಾವನ. ಯಜ್ಞವಾಟಕ್ಕೆ ಹೋಗ್ಬೇಕು ಅಂದಾಗ ಈಗ ಗತ್ತಲೆ ಹೆಜ್ಜೆ ಇಟ್ಕೊಂಡು ಹೋದಂತೆ. ಎಲ್ಲಿ ವಾಮನ ಕಾಲಿಟ್ನು ಅಲ್ಲಿ ನೆಲ ಕುಸಿದಿತ್ತಂತೆ. ಎಲ್ಲೆಲ್ಲಿ ಇಡ್ತಾ ಇದ್ದಾನೆ ನೆಲ ಭಾರದಿಂದ ಕುಗ್ಗಿ ಹೋಗ್ತಾ ಉಂಟು. ಅಷ್ಟೇನು ಸಾಧಕ ಧ್ರುವ ಕಾಲು ಒಂದಲ್ಲಿ ನಿಂತು ದೇವರನ್ನು ಕರೆದಾಗ ಏನಾಯ್ತು, ಅವ ಕಾಲು ಬದಲಿಸಿದಾಗ ನೆಲ ನಡಗಿತ್ತಂತೆ. ಬಹಳ ಸಮಯದ ಹೊತ್ತಿನಲ್ಲಿ, ದಿನದಲ್ಲಿ, ತಿಂಗಳಿನಲ್ಲಿ ಆತ ಕಾಲನ್ನು ಬದಲಾವಣೆ ಮಾಡುತ್ತಿದ್ದ. ಒಂದು ಕಾಲಿಗೆ ಇನ್ನೊಂದು ಕಾಲಿಗೆ, ಒಂದೇ ಕಾಲಲ್ಲಿ ನಿಂತು ತಪಸ್ಸು ಮಾಡುವಾಗ ಬದಲಾವಣೆ ಮಾಡಿಕೊಂಡಾಗ ನೆಲ ನಡುಗುವಂತಿತ್ತಂತೆ. ಅಷ್ಟು ಜಾಗದಲ್ಲಿ ದೇವರ ಜಪ ಮಾಡಿದಾಗ ಆ ಭೂದೇವಿ ಎಷ್ಟು ಸಂಭ್ರಮಿಸ್ತಾಳೆ. ಹೀಗೆ ಕೃಷ್ಣ ಹೇಳ್ತಾನೆ, ಇವರೆಲ್ಲ ಯಜ್ಞಕ್ಕೋಸ್ಕರ ಕಾಯ್ತಾರಪ್ಪ, ನೀನು ಯಜ್ಞ ಮಾಡುವುದಿಲ್ಲ ಹಿಂಸೆ ಅಂತ ಹೇಳಿಕೊಂಡ್ರೆ ಇವುಗಳ ಗತೆ ಏನ್ ಸಿಕ್ಕಿತು ಇವುಗಳಿಗೆ ಯಜ್ಞ ಆಗಿ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ಇವುಗಳಿಂದ ನೀವು ಆದ್ರಿಂದ ಮರ ಕಡ್ದದ್ದಕ್ಕೆ, ಹುಲ್ಲು ಕೊಯ್ದದ್ದಕ್ಕೆ, ನೆಲದ ಮೇಲೆ ಕುಂಡ ಮಾಡಿ ಅಗೆದು ಅಗ್ನಿ ಪ್ರತಿಷ್ಠೆ ಮಾಡಿ ಆಹುತಿಗಳನ್ನು ಕೊಟ್ಟದ್ದಕ್ಕೆ, ಮೈಯ ಮೇಲೆ, ಭೂಮಿಯ ಮೈಯ ಮೇಲೆ ಬೆಂಕಿ ಇಟ್ಟಾದಿ ಕೊಟ್ಟಿದ್ದಾರೆ ಕೇಳಿದ್ರೆ ಇವರೆಲ್ಲ ಇಷ್ಟಪಟ್ಟು ಕೇಳಿದ್ರಿಂದ ತಸ್ಮಾತ್ ಪಶುಪತೆ ಹಿಂಸಾ ನಾಸ್ತಿ ಯಜ್ಞೇಶು ಪಾಂಡವ. ತಸ್ಮಾತ್ ಪಶುಪತೆ ಹಿಂಸಾ ನಾಸ್ತಿ ಯಜ್ಞೇಶು. ಹಾಗಾಗಿ ಯಜ್ಞಗಳಲ್ಲಿ ಪ್ರಾಣಿ ಬಲಿ ಕೊಟ್ರೆ, ಪ್ರಾಣಿ ಹಿಂಸೆ ಮಾಡಿದ್ರೆ, ಮರ ಕಡಿದ್ರೆ ಏನು ಪಾಪ ಇಲ್ಲ, ನೆಲದಲ್ಲಿ ಬೆಂಕಿ ಹಾಕಿದ್ರೆ ಏನು ತಪ್ಪು ಕಾಣುವುದಿಲ್ಲ ಅಂತ ಹೇಳಿಬಿಟ್ಟೆ ಅಷ್ಟೆ. ಇವುಗಳಿಗೆಲ್ಲ ಏನು ಅನುಕೂಲ ಆಗತ್ತೆ ಕೇಳಿದ್ರೆ ಯುಪಾಹ ತನ್ಮಂತ್ರ ಸಂಸ್ಕಾರೈಹಿ ದರ್ಭಾಶ್ಚ ಪಶವಸ್ತತ ಯಜಮಾನೇನ ಸಹಿತಾಹ ಸ್ವರ್ಗಂ ಯಾಂತಿ ನರೇಶ್ವರ. ಯಜಮಾನ ಯಾಕೆ ಯಜ್ಞ ಮಾಡಿದ? ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತ. ಅವನು ಸೋಮಯಾಜಿಯಾದ, ಅವನೆಲ್ಲ ಯಾಗ ಮಾಡಿ ಅಜಯ ಯಾಗ ಮಾಡಿದ, ಆಡು ಬಲಿ ಕೊಟ್ಟ, ಅಶ್ವಮೇಧ ಮಾಡಿದ. ಹೀಗೆ ಅವನ ಯಜ್ಞ ಮಾಡುವ ಮೂಲಕ ಸ್ವರ್ಗವನ್ನು ಪಡೀತಾ ಇದ್ದಾನೆ. ಅವನು ಸ್ವರ್ಗಕ್ಕೆ ಹೋಗುವಾಗ ಅವನ ಜೊತೆಯಲ್ಲಿ ಇವರೆಲ್ಲ ಸೇರಿದವರು ಸ್ವರ್ಗಕ್ಕೆ ಹೋಗ್ತಾರೆ. ಯೂಪಾಹ ಮರಗಳು, ಯೂಪ ಆದ್ರಿಂದ ಯಜ್ಞೋಪಯೋಗಿಯಾದ ಕಂಬ ಆದ್ರಿಂದ ಮಂಟಪಗಳಿಗೆ ಕಂಬ ಬೇಕು ಮತ್ತೆ. ಹಾಗಾಗಿ ಮರಗಳಿಗೆಲ್ಲ ಯಜಮಾನನ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋಗುವ ಅವಕಾಶ. ದರ್ಬೆಗಳಿಗೆ ನೋಡಿ, ಅಷ್ಟೆಲ್ಲ ಹಿಡಿ ದರ್ಬೆಯನ್ನು ನಾವು ಕೊಯ್ತೇವೆ ಅಂದಾಗ ಅಷ್ಟು ಗಿಡಗಳು
ಸಾಧನೆ ಮಾಡಿದ ಯಜಮಾನ ಜೊತೆಯಲ್ಲಿ ಅವುಗಳಿಗೂ ಸ್ವರ್ಗ ಸಿಗ್ತದೆ. ಪ್ರಾಣಿಗಳು ಅವುಗಳೇನು ಕಮ್ಮಿಯೇನು. ಹೀಗಾಗಿ ಇವರೆಲ್ಲರೂ ಸಂಭ್ರಮಿಸ್ತಾರೆ, ಖುಷಿ ಪಡುತ್ತಾರೆ, ಸ್ವರ್ಗಕ್ಕೆ ಸೇರ್ತಾರೆ. ಎಷ್ಟು ಸಮಯದವರೆಗೆ? ಯಾವತ್ ಕಾಲಮಿ ಯಜ್ಜುವಾಮೈ ಸ್ವರ್ಗಲೋಕೆ ಮಹೀಪತೆ ತಾವತ್ ಕಾಲಂ ಪ್ರಮೋದಂತೆ. ಎಷ್ಟರವರೆಗೆ ಯಜಮಾನನಿಗೆ ಸ್ವರ್ಗಲೋಕ ಉಂಟವನು ಮಾಡಿದ ಪುಣ್ಯಕರ್ಮದಿಂದ ಆ ಪುಣ್ಯಕರ್ಮದಲ್ಲಿ ಸೇರಿದ ಮರಗಳಿಗೆ, ದರ್ಬೆಗಳಿಗೆ, ಪ್ರಾಣಿಗಳಿಗೆ ಎಲ್ಲ ಅಷ್ಟೂ ಕಾಲವು ಸ್ವರ್ಗ. ನೋಡಿ ಲಾಭ. ಯಜಮಾನ ಯಜ್ಞ ಮಾಡಿದ, ಸ್ವರ್ಗವನ್ನು ಪಡೆದ. ಅದರೊಟ್ಟಿಗೆ ಅವನು ಮಾಡಿಕೊಂಡಿರತಕ್ಕ ಪದಾರ್ಥಗಳಿಗೆಲ್ಲ ಸ್ವರ್ಗ ಸಿಕ್ಕಿತು. ಆದರೆ ಯಜಮಾನ ಒಂದೇ ಮಾಡಿದ್ದ ಯಜ್ಞ ಅಲ್ಲ, ಮಾಡ್ತಾನೆ ಇದ್ದ. ಅವನ ಕಾಲದಲ್ಲಿ ಕೃಷ್ಣ ಹೇಳಿದ ಯಾವಜ್ಜೀವ ಅಗ್ನಿಹೋತ್ರಂ ಜುಹೋತಿ ಅಂತ, ಬದುಕಿರುವಷ್ಟು ಸಮಯ ಅಗ್ನಿ ಮುಖದ ಆರಾಧನೆ ಮಾಡುತ್ತಾನೆ. ಅದಕ್ಕಾಗಿ ಎಷ್ಟೋ ದರ್ಬೆಗಳನ್ನು, ಪ್ರಾಣಿಗಳನ್ನು ಬಲಿಯಾಗಿಸಿಕೊಳ್ತಾನೆ. ದ್ರವ್ಯಗಳನ್ನು, ಔಷಧಿಗಳನ್ನು, ದವಸ ಧಾನ್ಯಗಳನ್ನೆಲ್ಲ ಆಹುತಿಯಾಗಿ ಕೊಟ್ಟಿರ್ತಾನೆ. ಇದರಿಂದ ಅವನು ಸ್ವರ್ಗಕ್ಕೆ ಹೋದ. ಒಂದು ಯಜ್ಞದಿಂದ ಒಂದು ಕಾಲ, ಇನ್ನೊಂದು ಯಜ್ಞದಿಂದ ಮತ್ತೊಂದು ಕಾಲ, ಮಗದೊಂದು ಯಜ್ಞದಿಂದ ಇನ್ನೊಂದು ಕಾಲ. ಒಂದು 100 ಯಜ್ಞ ಮಾಡಿದವ 100 ವರ್ಷಗಳ ಕಾಲ, ಕಮ್ಮಿ ಹೇಳಿದ್ ನಾನು, ಸ್ವರ್ಗದಲ್ಲಿ ಇರ್ತಾನೆ. ಆದ್ರೆ ಒಂದೊಂದು ಯಜ್ಞಕ್ಕೆ ಅವನು ಪಡೆದ ಮರಗಳು, ದವಸ ಧಾನ್ಯಗಳು ಬೇರೆ ಬೇರೆ. ಆದ್ರೆ ಅವುಗಳು ಇವ ಇರುವವರೆಗೂ ಅಲ್ಲೇ ಇರ್ತಾರೆ. ಲಾಭ ಅವುಗಳಿಗೆ. ಇವ ಇನ್ನು ಕೆಳಗಿಳಿಲಿಲ್ಲ. ಹಾಗಾಗಿ ಯಜಮಾನ ಪ್ರಾಮಾಣಿಕವಾಗಿ ದೇವರ ಸೇವೆ ಮಾಡಿಕೊಂಡು ಯಜ್ಞವನ್ನು ಮಾಡಿಕೊಂಡರೆ, ಅದಕ್ಕಾಗಿ ಉಪಯೋಗಿಸಿಕೊಂಡರೆ ಎಲ್ಲಿವರೆಗುಂಟು ಅಂದ್ರೆ, ಇಲ್ಲಿದಾಯ್ತಲ್ಲ ಮಹಾಭಾರತದ ಕೃಷ್ಣರ ವೈಷ್ಣವ ಧರ್ಮ ಚಿಂತನೆ. ಪುರಾಣಗಳಲ್ಲಿ ವ್ಯಾಸರು ಪಟ್ಟಿ ಮಾಡಿಬಿಡ್ತಾರೆ, ವ್ಯಾಸರೇ ಹೇಳಿಕೊಡ್ತಾರೆ. ಅಲ್ಲಿ ಬಂದಾಗ ಯಾವುದೇ ಒಂದು ತೃಣ ಆಗಲಿ, ಕಾಷ್ಟ ಆಗಲಿ, ಪುಷ್ಪ ಆಗಲಿ, ಫಲ ಆಗಲಿ ಇನ್ನೊಬ್ಬರ ಒಪ್ಪಿಗೆ ಇಲ್ಲದೆ ಮಗದೊಬ್ಬರದ್ದು ತೆಗೆಯಬೇಡ, ಅದು ಕಳ್ಳತನ. ನೋಡಿ, ಅಲ್ಲ ನಾನು ಯಜ್ಞಕ್ಕೆ ತೆಗೆಯುವುದು, ಯಜ್ಞಕ್ಕಾಗಿ ತೆಗೆಯುವುದಾದರೂ ಅದರಲ್ಲಿ ಸ್ವಾರ್ಥ ಉಂಟಲ್ಲ. ಏನು, ನನ್ನ ಯಜ್ಞ ನಾನು ಮಾಡುವಂಥದ್ದು ಸ್ವಕರ್ತೃಕ. ಹಾಗಾಗಿ ಎಷ್ಟು ಕಷ್ಟ ಇದೆ ನೋಡಿ ಇದನ್ನು ಸಂಪಾದನೆ ಮಾಡುವಲ್ಲಿ. ಆದ್ರಿಂದ ಸೋಮ ವಿಕ್ರಯಣ ಅಂತೆಲ್ಲ ಇದೆ ವ್ಯವಸ್ಥೆಗಳಲ್ಲಿ. ಸೋಮಲತೆಯನ್ನು ಪಡೆಯುವುದು, ದುಡ್ಡು ಕೊಟ್ಟು ಪಡೀಲಿಕ್ಕೆ ಉಂಟು, ಕ್ರಯ ವಿಕ್ರಯ ಮಾಡಲಿಕ್ಕೆ ಉಂಟು, ವ್ಯವಸ್ಥೆ ಮಾಡಲಿಕ್ಕೆ ಉಂಟು, ಮಾರಾಟಕ್ಕೆ ತರಲಿಕ್ಕೆ ಉಂಟು. ಅದನ್ನು ಏನು ಗುಡ್ಡಗಾಡಿನವರೆಲ್ಲ ತಂತಾ ಇರ್ತಾರೆ, ತಗೊಳ್ಳಿಕ್ಕುಂಟು ಯಜಮಾನ. ಅದೊಂದು ಸಮಯ ಇದೆ. ಹೀಗೆ ಬಹಳ ಚಂದವಾಗಿ ಸ್ವರ್ಗದ ಒಂದು ವ್ಯವಸ್ಥೆಯನ್ನು ಇತರ ಪ್ರಾಣಿಗಳಿಗೂ ಕೃಷ್ಣ ಹೇಳೋ ಮಲಗಿದನ್ನು ಅಲ್ಲ. ಮತ್ತೆ ಒಂದು ಹೇಳುತ್ತಾನೆ, ವೇದ ನೋಡಿ, ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ. ಇದು ಕೃಷ್ಣನ ಅರ್ಜುನನಿಗೆ ಹೇಳಿದ ನೋಡಿ, ಕಡೆಗೆ ಹೇಳಿದವ ಎಲ್ಲ ಹೇಳಿಕೊಂಡು, ಮಾಡು ಬಿಡು ಎನ್ನುವುದಕ್ಕೆ ಏನಪ್ಪ ದಂಡ ಕೇಳಿದ್ರೆ ಶಾಸ್ತ್ರ. ತಸ್ಮಾ ಶಾಸ್ತ್ರಂ ಪ್ರಮಾಣ. ಅದನ್ನ ಹೇಳ್ತಾನೆ ಇಲ್ಲಿ, ವೇದ ಹೇಳಿದೆ ಅಂದ ನಂತರ ಮಾಡಿ ಬಿಡು. ವೇದ ಹೇಳಿದೆ ಅಂತ ಹತ್ರ ಮಾಡೋದಿಲ್ಲ ಹೇಳಿದ್ರೆ ಬೆಳೆ ತಿಂತೀಯ. ಇಲ್ಲಿ ಬಂದದ್ದೇಕೆ? ನೈ ಕಶ್ಚಿತ್ ಕ್ಷಣಾಭಿ ಯಾದುದಿಷ್ಟತೆ ಕರ್ಮ ಖರ್ಚು. ಈ ಲೋಕಕ್ಕೆ ಬಂದ ನಂತರ ಕೆಲಸ ಮಾಡದಿರ್ಲಿಕ್ಕೆ ಆಗಬದಿಲ್ಲ. ಏನಾದ್ರೂ ಮಾಡ್ತಾನೆ. ಬಿದ್ದುಕೊಂಡ್ರೆ ನಿದ್ದೆಯನ್ನಾದ್ರೂ ಮಾಡಿಯ, ಇಲ್ಲ ಎದ್ದುಕೊಂಡ್ರೆ ಉಪಟಳವನ್ನಾದ್ರೂ ಕೊಟ್ಟ. ಮನುಷ್ಯ ಎರಡು ಮಾಡಿದ್ರು ತಪ್ಪೆ, ಸಮಾಜಕ್ಕೆ ಹಾನಿ. ಅಂದ ಕೆಲಸ ಮಾಡ್ತಾ ಇರುವವ ಹೇಗೆ ಮಾಡಬೇಕು ಅಂದರೆ, ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡಿದರೆ ಅವನಿಗೆ ಲಾಭ, ಶಾಸ್ತ್ರ ವಿರುದ್ಧವಾಗಿ ಮಾಡಿದರೆ ಅವನಿಗೆ ನಷ್ಟ. ಅದನ್ನ ವೇದದಲ್ಲಿ ಹೇಳಿದೆ. ಆದ್ರಿಂದ ಯಜ್ಞವನ್ನು ಮಾಡೋದ್ರಲ್ಲಿ ತಪ್ಪಿಲ್ಲ. ವೇದೋಕ್ತಮ್ಯೇನ ಕುರುವಂತಿ ಹಿಂಸಾ ಬುದ್ಧಿಯ ಕ್ರತೋನ್ನ ದ್ವಿಜ. ಈ ಯಜ್ಞಗಳನ್ನೆಲ್ಲ ಮಾಡುವುದಿಲ್ಲ, ಅದರಲ್ಲಿ ಹಿಂಸೆ ಉಂಟು ಅಂತ ಹೇಳಿದ್ರೆ ನೋಡಿ, ಪಶು ಹಿಂಸೆ ಮಾತ್ರ ಹಿಂಸೆ ಅಂತ ಆಗಬೇಕಾಗಿಲ್ಲ, ಮರಗಳದ್ದು ಹಿಂಸೆ ಅಲ್ವಾ. ಸಮಿತಿಗಾಗಿ ಔಷಧಿಗಳಿಗೂ ಹಿಂಸೆ ಅಲ್ವಾ. ದವಸ ಧಾನ್ಯಗಳನ್ನೆಲ್ಲ ಕೊಯ್ದು ತಂದಾಗ, ಆಹುತಿ ಕೊಟ್ಟಾಗ, ಮಂಟಪಟ್ಟಿ ಮರಗಳನ್ನು ಕಡಿಯುವುದು ಹಿಂಸೆ ಅಲ್ವಾ, ಯೂಪ ಇಲ್ಲದಿದ್ರು. ಅಂದ್ರೆ ಯೂಪ ಇಲ್ಲದೆ ಇದ್ದಲ್ಲಿ ಅದೆಲ್ಲ ಎರಡನ್ನೂ ಕರೀತಾರೆ, ಕ್ರತು ಯಜ್ಞ ಎಲ್ಲ ಕರೀತಾರೆ. ಮಖ ಅನ್ನು ಕರೀತಾರೆ, ಯೂಪ ಇದ್ದಾಗ ಕ್ರತು, ಅಯೂಪ ಇದ್ದಾಗ ಮಖ ಎಲ್ಲ ಕರೀತಾರೆ. ಅದೆಲ್ಲ ವ್ಯವಸ್ಥೆಗಳೆಲ್ಲ ಉಂಟು. ಆದ್ರೆ ಉಳಿದದ್ದಕ್ಕೆ ಬೇಡವಾ? ಬೇಡ, ಹಿಂಸೆ ಬೇಡ ಹೇಳುವವ
ಔಷಧಿಗಳನ್ನು ತಾನು ತಿನ್ನುವುದಿಲ್ವಾ? ದವಸ ಧಾನ್ಯಗಳನ್ನು, ಭತ್ತ, ಗೋಧಿ, ಜೋಳ, ರಾಗಿ, ಹಣ್ಣು ಹಂಪಲುಗಳು, ಗೆಡ್ಡೆ ಗೆಣಸುಗಳು ಇವನ್ ತಿನ್ನುವುದಿಲ್ವಾ? ತಿಂತಾನೆ. ತಿನ್ನುವಾಗ ಕೊಯ್ತಾನೆ. ಹಿಂಸೆ ಆಯ್ತಲ್ಲ. ಯಜ್ಞಕ್ಕಾಗುವಾಗ ಔಷಧಿ ಹಾಕುವಾಗೆ ಪಶುಗಳದ್ದು ಕ್ರಮ. ಆದ್ರೆ ಹಿಂಸೆಯ ಹೆಸರಿನಲ್ಲಿ ಯಜ್ಞವನ್ನೇ ನಿಲ್ಲಿಸಿದವ ಅವ ನಿಜವಾಗಿ ಸದ್ಯ ಶೂದ್ರತ್ವ ಮಾಪ್ನೋತಿ ಪ್ರತ್ಯಚಂಡಾಲ ನಾಮಪೇಂದ್ರ. ಅವನು ನಿಜವಾಗಿ ಕರ್ಮ ಬಿಟ್ಟವ ಅಂತ ಅರ್ಥ. ಅವನು ಈಗಾಗಲೇ ಬದುಕಿದ್ದಾಗಲೇ ಅವನು ವೇದೋಕ್ತವಾದ ಕರ್ಮವನ್ನು ಮಾಡದೇ ಇರುವುದರಿಂದ ಅವನ ಬ್ರಾಹ್ಮಣ್ಯ ಅಂದ್ರೆ ಬ್ರಹ್ಮ ಅಂದ್ರೆ ವೇದ. ಎಲ್ಲರಿಗೂ ವೇದ ಇದೆ. ವೇದ ಇಲ್ಲದವನು ಯಾರು? ಸಂಸ್ಕಾರ ಆಗದವನು ಮಾತ್ರ. ಇವನು ಸಂಸ್ಕಾರ ಆಗದವನು ವೇದ ಇಲ್ಲದವನಾಗಿ ಹೋಗ್ತಾನೆ. ಸತ್ತ ಬಳಿಕ ಮತ್ತೆ ಅವನು ಯೋಗ್ಯವಾದಂತಹ ವೇದಕ್ಕೆ ಯೋಗ್ಯವಾದಂತಹ ದೇಹವನ್ನು ಹೊತ್ತು ಬರುವುದಿಲ್ಲ. ಅದನ್ನ ಶಾಸ್ತ್ರ ಹೇಳಿದೆ ಅಂತ ಮಾಡೋದರಲ್ಲಿ ತಪ್ಪಿಲ್ಲ ಅಂತ ಹೇಳಿಬಿಡ್ತಾರೆ. ಇವೆಲ್ಲ ಹುಟ್ಟಿದ್ದು ಯಾಕೆ ಗೊತ್ತಾ? ಮತ್ತೆ ಅದು ವಿಷಯ ಹೇಳ್ತಾರೆ. ದರ್ಭಾಹ ಸಂಸ್ತರಣಾರ್ಥಾಯ ರಕ್ಷಸಾಂ ರಕ್ಷಣಾಯ ಚ. ನಾನು ದರ್ಬೆ ಕೀಳುವುದಿಲ್ಲ ಹೇಳಿದ್ರೆ ದರ್ಬೆ ಇರುವುದು ಯಾಕೆ? ದರ್ಬೆ ಇರುವುದೇ ಹಾಸಲಿಕ್ಕೆ, ಅಗ್ನಿಗಳು ಬರಲಿಕ್ಕೆ, ದೇವತೆಗಳು ಕೂತ್ಕೊಳ್ಳಿಕ್ಕೆ, ಆಸನಕ್ಕೆ, ಪವಿತ್ರಾದಿಗಳಿಗೆ, ಕೂರ್ಚಕ್ಕೆ, ದೇಹಶುದ್ಧಿಗೆ, ಮಾರ್ಜನಾದಿಗಳಿಗೆ ಎಲ್ಲ. ಅದರೊಟ್ಟಿಗೆ ರಕ್ಷಸಾಂ ರಕ್ಷಣಾಯ ಚ, ಕೆಟ್ಟ ವಿಘ್ನ ಮಾಡತಕ್ಕ ದುಷ್ಟಶಕ್ತಿಗಳ ನಾಶಕ್ಕಾಗಿ ಬೇಕಾದನ್ನು ಬಳಸಲಿಕ್ಕೆ. ಆದ್ರಿಂದ ಅವುಗಳನ್ನು ದಿಕ್ಕುಗಳಲ್ಲಿ ಎಸೆಯುವ ಮೂಲಕ ನಾವು ರಾಕ್ಷಸ ಬಾಧೆಯಿಂದ ರಕ್ಷೆಯನ್ನು ಪಡೆಯಲಿಕ್ಕೆ ಆಗ್ತದೆ, ದರ್ಬೆಯನ್ನೇ ಎಸೆಯುವ ಮೂಲಕ. ಹಾಗೆ ದರ್ಬೆಯ ತುಣುಕನ್ನು ನಿರಸ್ತ ಪರಾವಸು ಅಂತ ಮಾಡುವುದಿಲ್ಲ ಆಸನದಲ್ಲಿ ಕೂತಾಗ ನಾವು. ಅದರಂತೆ ನಮ್ಮ ರಕ್ಷಣೆಗೋಸ್ಕರ ದರ್ಬೆ ಎಲ್ಲ ಸೃಷ್ಟಿಯಾಗಿವೆ. ಮತ್ತೆ ದೇವತೆಗಳೆಲ್ಲ ಬಂದಂದು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ. ತಾರಕ ದಿವಿ ದೇವತಾ. ಕೃಷ್ಣ ಮೊದಲು ಹೇಳಿದ್ನಲ್ಲ ಅರ್ಜುನನಿಗೆ ಸೃಷ್ಟಿ ಆರಂಭದಲ್ಲಿ, ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪ್ರೋವಾಚು ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಅಂತ. ಯೇಷು ಅಸ್ತು ಇಷ್ಟ ಕಾಮದುಕ್. ಪ್ರಜೆಗಳನ್ನು ಸೃಷ್ಟಿ ಮಾಡಿದಾಗ ಭಗವಂತ ಚತುರ್ಮುಖ ಕೂತು ಒಟ್ಟಿಗೆ ಯಜ್ಞವನ್ನೂ ಕೊಟ್ಟ. ಯಾಕೆಂದ್ರೆ ನೀವು ಯಜ್ಞವನ್ನು ಮಾಡಿ ಬದುಕಿನಲ್ಲಿ ಔನ್ನತ್ಯವನ್ನು ಉದ್ಧಾರರಾಗಿ ಪಡೆಯಿರಿ ಅಂತ. ಹೇಗೆ? ದೇವತೆಗಳ ಸಂವಹನದಿಂದ ಅಂತ. ದೇವಾನ್ ಭಾವಯತಾನೇತೆ ದೇವಾಹ ಭಾವಯಂತವಃ ಪರಸ್ಪರಂ ಭಾವಯಂತ ಶ್ರೇ ಪರಮಾಪ್ಸಿತ. ಯಜ್ಞದಿಂದ ದೇವತೆಗಳನ್ನು ಕರೆಯಿರಿ, ದೇವತೆಗಳು ನಿಮ್ಮನ್ನು ಯಜ್ಞದಿಂದ ನಿಮ್ಮನ್ನು ಕಾಪಾಡಲಿ. ಟಚ್ ಹಿಡ್ಕೊಳ್ಳಿ. ಉತ್ತಮ ಲೋಕಕ್ಕೆ, ಸ್ವರ್ಗಕ್ಕೆ ಹೋಗಲಿಕ್ಕೆ ನಿಮಗೊಂದು ದಾರಿ, ಮಾಧ್ಯಮ, ಏಣಿ, ಅದು ಯಜ್ಞ. ಹೀಗೆ ಬಹಳ ಚೆನ್ನಾಗಿ ಯಜ್ಞ ಸೃಷ್ಟಿಯಾದ ಕಥೆಯನ್ನು ಉಲ್ಲೇಖ ಮಾಡುತ್ತಾ ಅವುಗಳ ವಿನಿಯೋಗದಲ್ಲಿ ದರ್ಬೆಗಳು ಬರುವುದೇ ರಕ್ಷಣೆಗೆ, ವಿನಿಯೋಗಗಳಿಗೆ. ಅದರಂತೆ ದೇವತೆಗಳು ಇರುವುದೇ ನಮ್ಮ ಉದ್ಧಾರಕ್ಕೆ, ಆಹುತಿಯನ್ನು ಪಡೀಲಿಕ್ಕೆ. ಮತ್ತೆ ಕ್ಷತ್ರಿಯ ರಕ್ಷಣಾರ್ಥ, ಕ್ಷತ್ರಿಯರು ಬಂದದ್ದು ಯಾಕೆ ಅಂದ್ರೆ ಕಾಪಾಡಲಿಕ್ಕೆ, ಲೋಕದಲ್ಲಿ ನಿಮಗೆ ಕ್ಷೇಮವನ್ನು ಕೊಡಲಿಕ್ಕೆ. ವೈಶ್ಯರ್ಯಾಗಿ ಬಂದದ್ದು ವಾರ್ತಾ ನಿಮಿತ್ತದ ಮಾರಾಟ ವ್ಯವಹಾರಕ್ಕೆ. ಅವರು ದನದ ವ್ಯವಸ್ಥೆ ಮಾಡುತ್ತಾರೆ, ಹಾಲು ಹೈನು ಕೊಡುತ್ತಾರೆ, ತುಪ್ಪ ವ್ಯವಸ್ಥೆ ಮಾಡುತ್ತಾರೆ, ಊರು ತಿರುಗ್ತಾರೆ, ಅಜಾದಿಗಳನ್ನು ನೀಡುತ್ತಾರೆ. ಅದರೊಟ್ಟಿಗೆ ಬೇಕಾದಂತೆ ವ್ಯವಸ್ಥೆ ಅವರು ಮಾಡಿಕೊಡುತ್ತಾರೆ. ದ್ರವ್ಯಗಳನ್ನು ಕೃಷಿ ಎಲ್ಲ ಮಾಡುವುದವರೇ, ಗೋರಕ್ಷೆ ಎಲ್ಲ ಅವರೇ. ಹಾಗಾಗಿ ದವಸ ಧಾನ್ಯಗಳು ಅಲ್ಲಿಂದ ಬರಬೇಕು ನಮಗೆ. ಅದರಿಂದ ಇವರೆಲ್ಲರನ್ನು ಕ್ರಮಬದ್ಧವಾಗಿ ಅಗ್ನಿಹೋತ್ರಕ್ಕಾಗಿಯೇ ಇಟ್ಟಿದ್ದಾರೆ. ಮತ್ತೆ ಸಂಸ್ಕಾರ ಇಲ್ಲದವರು, ಇದು ವೇದ ಸಂಸ್ಕಾರ ಹುಟ್ಟಿದವರಾಯ್ತು 3 ಜನ. ಧರ್ಮರಾಜ ಕೇಳಿದ್ದ, ವರ್ಣತ್ರಯಕ್ಕೆ ಹೇಗೆ ಅಗ್ನಿಹೋತ್ರದ ವ್ಯವಸ್ಥೆ ಉಂಟು, ಅದಕ್ಕೆ ಸ್ಟೈಲ್ ಮೆಲ್ಲಕ್ಕೆ ಬಿಚ್ಚಿದ ಅದನ್ನು ಮಾತನ್ನು. ಮತ್ತೆ ಯಾರಿಗೆ ವೇದ ಸಂಸ್ಕಾರ ಆಗಿಲ್ಲ, ದೈಹಿಕವಾಗಿ ಯಾರು ಬೌದ್ಧಿಕವಾಗಿ ಗಟ್ಟಿ ಇಲ್ಲ, ಶೋಲ್ಡರ್ ಸಾಮರ್ಥ್ಯ ಇಲ್ಲ, ವೈಶ್ಯ ಧರ್ಮ ಮಾಡುವುದಿಲ್ಲ ಅಂದ್ರೆ ಊರು ಗಟ್ಟಿ ಇಲ್ಲ. ಊರು ತಿರುಗಬೇಕು, ತೊಡೆ ಗಟ್ಟಿ ಇರಬೇಕು, ಗಲ್ಲಪೆಟ್ಟಿಗೆ ಭಾಗದಲ್ಲಿ ಕೂತ್ಕೊಳ್ಬೇಕು, ಬೆಳಿಗ್ಗಿಂದ ಸಂಜೆವರೆಗೆ ಹೇಳಲಿಕ್ಕಿಲ್ಲ. ಹಾಗಾಗಿ ಸೊಂಟ ಗಟ್ಟಿ ಯಾರಿಗೆ, ಊರು ತಿರುಗುವ ಸಾಮರ್ಥ್ಯ ಯಾರಿಗಿದೆ, ಕೃಷಿ, ವಾಣಿಜ್ಯ, ವ್ಯವಹಾರ ಎಲ್ಲ ಯಾರು ಮಾಡ್ತಾರೆ ಅವರು ಅವರ ಸರಿ. ಇದೆಲ್ಲ ಆಗುವುದಿಲ್ಲ ಆದ್ರೆ ತಲೆಯೂ ಸ್ವಂತ ಇಲ್ಲ, ದೇಹದಲ್ಲಿಯೂ ಬಲ ಇರುವುದಿಲ್ಲ, ವಾಣಿಜ್ಯ ವ್ಯವಹಾರಕ್ಕೂ ಕೂಡುವುದಿಲ್ಲ ಅಂತವರಾದ್ರೆ ಹೇಳಿದ್ದು ಮಾಡ್ತಾರಲ್ಲ, ಮಾಡ್ಲಿ, ಅದರಿಂದ ಲಾಭ. ಶುಶ್ರೂಷಾರ್ಥಂ ತ್ರಯಾಣಾಮಿ ಶೂದ್ರಾಹ ಸೃಷ್ಟಾಹ ಸ್ವಯಂಭುವ. ಎಲ್ಲಿ ನೋವಿದೆ ಅಲ್ಲಿ ಕೂಡಲೇ ಸ್ಪಂದಿಸತಕ್ಕಂತಹ ಹೃದಯವಂತಿಕೆ ಉಳ್ಳವರನ್ನು ದೇವರು ತಂದಿದ್ದ ಇಲ್ಲಿಗೆ. ನಾವು ಶುಶ್ರೂಷೆ ಮಾಡತಕ್ಕಂಥ ವೈದ್ಯ ಶುಶ್ರೂಷೆ ಚಿಕಿತ್ಸೆ ಮಾಡತಕ್ಕವರನ್ನು ಇಲ್ಲ ಒಪ್ಪುವುದಿಲ್ಲ ಹೇಳಿದ್ರೆ, ಅವರೆಲ್ಲ ಸೇವೆ ಮಾಡುವವರು, ಸರ್ವಿಸ್ ಅವರಲ್ಲಿ ವಿಶೇಷವಾಗಿದೆ.
ಅವರಲ್ಲಿ ಶುದ್ಧವಾದ ಹೃದಯವಂತಿಕೆ ಇದೆ, ಸ್ಕಿಲ್ ಇದೆ ಅದರಲ್ಲಿ ಅವರಿಗೆ. ಹಾಗಾಗಿ ಅವರನ್ನು ಹೊರತುಪಡಿಸಿದ್ರೆ ಸಮಾಜವನ್ನು ನೇರ್ಪುಗೊಳಿಸುವವರು ಯಾರು? ಬೇಕೇ ಬೇಕು. ಹಾಗಾಗಿ ಅಂತವರನ್ನು ಇವನ್ನೆಲ್ಲ ತಿಳ್ಕೊಳ್ಳದೆ ಸುಮ್ಮನೆ ಶಾಸ್ತ್ರಕ್ಕೆಲ್ಲ ಅಪಚಾರ ಮಾಡಿದ್ರೆ ನಾವು ಬುದ್ಧಂತಿ ಏಚೈವ ಇದನ್ನೆಲ್ಲ ವಿರೋಧಿಸಿ ಅರ್ಥ ಮಾಡಿಕೊಳ್ಳದೆ ತಪ್ಪು ಅಂತ ಹೇಳಿಕೊಂಡು ತಿರುಗುಗೆಲ್ಲ ನರಕಂ ನಿಯತಂ, ಅವರಿಗೆ ನರಕ ತಪ್ಪಿದ್ದ. ದೇವರ ಪದ್ಧತಿಯನ್ನು ವಿರೋಧಿಸುವ ಮೂಲಕ, ಡಿನೈ ಮಾಡುವ ಮೂಲಕ, ಅದು ಅಲ್ಲದು ಸಲ್ಲದು ಅಂತ ಹೇಳುವ ಮೂಲಕ ಅವರು ಲೋಕಬಾಹ್ಯರಾಗ್ತಾರೆ, ನರಕಕ್ಕೆ ಸೇರ್ತಾರೆ. ಸಾಮಾನ್ಯವಾದ ಸಾಮಾಜಿಕ ಸಂವಿಧಾನವನ್ನೇ ವಿರೋಧಿಸುವವರನ್ನೇ ದೇಶದ್ರೋಹಿಗಳೆಂದು ಗುರುತಿಸಿದಾಗ ದೇವರ ಆದೇಶವನ್ನು ಬ್ರಹ್ಮಾಂಡದಲ್ಲಿ ಪ್ರಶ್ನಿಸುವವ, ವಿರೋಧಿಸುವವ ಹೇಗೆ ಆಗ್ತಾರೆ? ಇವನ್ನೆಲ್ಲ ಮಾಡಿದ್ದನ್ನೆಲ್ಲ ಕೃಷ್ಣ ಹೇಳುತ್ತಾನೆ. ದೊಡ್ಡ ಮಾತು ಇದು ಅವನದ್ದು. ಹೇಳುತ್ತಾನ ಅವನು, ನೀವೇನು ದಾನ ಮಾಡಿದ್ಯಾ, ಅಗ್ನಿಹೋತ್ರ ನಡೆಸಿದ್ಯಾ, ಹೋಮ ಮಾಡಿದ್ಯಾ, ಬಯಕೆಗಳನ್ನು ಈಡೇರಿಸಿದ್ಯಾ, 10 ಜನರಿಗೋಸ್ಕರ ಏನಾದರೂ ಮಾಡಿ ಹಾಕಿದ್ಯಾ, ಇಷ್ಟ ಪೂರ್ತ ಹಾಗೆ ಹೀಗೆ ದತ್ತ ಹುತ ಅಂತ ಎಲ್ಲ ಮಾಡಿದ್ದನ್ನು ನಾನು ತತ್ಸರ್ವಂ ಸಮ್ಯಗ್ ಆಹೃತ್ಯ ಆದಿತ್ಯೇ ಸ್ಥಾಪಯಾಮಿ. ನಾನೇನು ಮಾಡುತ್ತೇನೆ ಅಂದರೆ ಪೂರ ಸೂರ್ಯನಲ್ಲಿ ಹಾಕ್ತೇನೆ ನಿನ್ನ ಸುಕೃತಗಳಿಗೆ. ಅವ ಬಾಗಿಲು ಬಿತ್ವಾಚಾದಿತ್ಯ ಮಂಡಲಂ ಅಂತ ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಯೋಗಿಗಳು ಮೇಲಕ್ಕೆ ಹೋಗ್ತಾರೆ. ಆದ್ರಿಂದಲೇ ಅಗ್ನ್ಯಾಧಾನ ಅನ್ನೋದು ಅಗ್ನ್ಯ ಮಾಡುವಾಗ ಸೂರ್ಯೋದಯ ಆಗ್ಬೇಕು ಹೇಳು. ಕೃಷ್ಣ ಹೇಳ್ತಾನೆ ಊತ ಅಂತಲ, ಆಹುತಿ ಕೊಟ್ಟದ್ದನ್ನು ನಾನು ಸೂರ್ಯನಲ್ಲಿ ಇಟ್ಟಿದ್ದೇನೆ, ದಾನ ಮಾಡಿದ್ದನ್ನು ಕೊಟ್ಟಿದ್ದೇನೆ, ತಿಳಿಸಿಕೊಟ್ಟಿದ್ದೇನೆ, ಬಿಟ್ಟುಕೊಟ್ಟಿದ್ದೇನೆ. ಲೋಕದ ಜನರ ಇಷ್ಟವನ್ನು ನೆರವೇರಿಸಿಕೊಟ್ಟವ, ತನ್ನ ಬಯಕೆಗಳು, ತನ್ನ ಮನೆ ಮಂದಿಯ ಬಯಕೆಗಳನ್ನೆಲ್ಲ ಮಾಡಿಕೊಂಡು ಬಂದವ, ಅದಕ್ಕೋಸ್ಕರ ಧರ್ಮವನ್ನು ಚೆನ್ನಾಗಿ ನಡೆಸಿದವ. ಅರ್ಥದ ಸಾಮ್ರಾಜ್ಯದಿಂದ ಬಹುಜನರ ಬಯಕೆಗಳನ್ನು ಧರ್ಮದ ಮಾಧ್ಯಮದಲ್ಲಿ ನಡೆಸಿಕೊಡುವ ಮೂಲಕ ಅವನು ಮಾಡಿದ್ದಕ್ಕೆಲ್ಲ ನಾನು ಸೂರ್ಯಮಂಡಲದಲ್ಲಿ ನೆಲೆಗೊಂಡು ಅದಕ್ಕೆ ಬೆಲೆಯನ್ನು ಕೊಡುತ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಅವನು ಅಷ್ಟೇ ಅಲ್ಲ, ತಾವದೇವ ಹಿ ಪುಣ್ಯೇನ ದೀಪ್ಯತೆ ರವಿ ನಾ ಅಂಬರೇ. ಸೂರ್ಯನ ಜೊತೆಯಲ್ಲಿ ಮೇಲಿನ ಲೋಕದಲ್ಲಿ ಈ ಪುಣ್ಯಾತ್ಮ ಆನಂದವನ್ನು ಪಡಿತಾನೆ, ಆದಿತ್ಯ ಲೋಕಕ್ಕೆ ಸೇರ್ತಾನೆ. ಆ ಲೆಕ್ಕದಲ್ಲಿ ಅಂತ ಅದ್ಭುತವಾದಂತಹ ಸೂರ್ಯನ ಜೊತೆಯಲ್ಲಿ ಬೆಳಕಿನ ಲೋಕದಲ್ಲಿ ವಿಹಾರ ಮಾಡಲಿಕ್ಕಿದ್ದಾನಿವ. ಅದನ್ನ ಅಗ್ನಿಹೋತ್ರಗಳನ್ನು ಯಾವತ್ತೂ ಸಹ ನಿಂದೆ ಮಾಡಬೇಡಿ, ಅದನ್ನು ಪ್ರತಿನಿತ್ಯ ಆಚರಿಸಿಕೊಂಡು ಬರಬೇಕಾದ ಸಂಗತಿಯಾಗಿದೆ. ಆತ್ಮವನ್ನಮವಂತವ್ಯಾಹ ಅಗ್ನಿಹೋತ್ರಂ ಯುಧಿಷ್ಠಿರ. ತನ್ನಾಗೆ ಅಂತಾನೆ ಕೃಷ್ಣ. ನನ್ನನ್ನು ಯಾರಾದ್ರೂ ಬೈತಾರ? ಬೈದು ಉಪಯೋಗ ಆಗತ್ತ? ಬೈಲಿಕ್ಕೇನಿದೆ ದೋಷ? ಹಾಗಾಗಿ ಸುಂದರವಾದ ಯೋಗ್ಯವಾದ ಒಂದು ಸಾಧನೆ ಅಗ್ನಿಹೋತ್ರ. ಅದನ್ನು ಬೈಬಾರದು, ವಿರೋಧಿಸಬಾರದು, ದೂರ ಇಡಬಾರದು, ತಪ್ಪು ಹೇಳಬಾರದು ಅದನ್ನು ಅಂತ. ಆದಷ್ಟು ಅದನ್ನು ನಡೆಸಿಕೊಡಬೇಕು. ನತ್ಯಾಜ್ಯಂ ಇಷ್ಟ ಹೇಳುವ ಲೆಕ್ಕ ನೋಡಿದ್ರೆ ಅದನ್ನು ಎಂದೂ ಸಹ ಮಾಡದೇನೆ ಇರಲಿಕ್ಕೆ ಸಾಧ್ಯ ಇಲ್ಲ, ಮಾಡಲೇಬೇಕಾದ ಸಂಗತಿ ಅದು. ನತ್ಯಾಜ್ಯಂ ಕ್ಷಣಮಪ್ಯೇತತ್ ಅಗ್ನಿಹೋತ್ರಂ ಯುಧಿಷ್ಠಿರ. ಯಾವ ದಿನದಲ್ಲಿ ಅಗ್ನಿಹೋತ್ರ ಇಲ್ಲದೆ, ಅಗ್ನಿ ಸಮಾರಾಧನೆ ಇಲ್ಲದೆ, ಅಗ್ನಿಮುಖದ ಸಮಾರಾಧನೆಯಲ್ಲಿ ಭಗವಂತನ ಮೆಚ್ಚುಗೆ ಮಾಡಲಾಗದೆ ಬಿಟ್ಟುಕೊಡ್ಲಿಕ್ಕೆ ಆಗುವುದಿಲ್ಲಲ್ಲ ಅಂತ ಕೃಷ್ಣ ಅವನು ಕೇಳಿದ್ದಕ್ಕೆ ಪುಣ್ಯತಮವಾದ ಕರ್ಮ ಅಂತ ಅಗ್ನಿಹೋತ್ರದ ಬಗ್ಗೆ ಮಾತಾಡ್ತಾನೆ. ಯಾರು ಇರಬೇಕು, ಹೇಗಿರಬೇಕು? ಈಗ ತಾನೇ ಹೇಳಿತ್ತಲ್ಲ, ಸೂರ್ಯಮಂಡಲವನ್ನು ಭೇದನೆ ಮಾಡಿಕೊಂಡು ಹೋಗುವ ಅವನು ಹೋಗಿ ಎಲ್ಲಿ ಹೋಗ್ತಾನೆ? ಮಮ ಲೋಕೆ ಪ್ರಮೋದಂತೆ ಅಂತ, ನನ್ನ ಲೋಕಕ್ಕೆ ಬರ್ತಾನೆ. ಸಪತ್ನೀಕಾಹ. ಯಾವ ಕಾಲದಲ್ಲಿಯೂ ಮಾಡಿರ್ಲಿ ಅವನು. ಎಳವೆಯಲ್ಲಿ ಅಗ್ನಿಹೋತ್ರ ಆರಂಭ ಮಾಡಲಿ, ಮುದಿತನದಲ್ಲಿ ಬೇಕಾದ್ರೆ ಅಗ್ನಿಹೋತ್ರ ನಡೆಸಿಕೊಳ್ಳಿ, ಯಾವ ಹೊತ್ತಿನಲ್ಲಿ ಆರಂಭ ಮಾಡಿದ್ರು ನನ್ನ ಲೋಕಕ್ಕೆ ಬರ್ತಾನೆ. ಮಮ ಲೋಕೆ ಪ್ರಮೋದಂತೆ ದೃಷ್ಟ್ವಾ ಮಾಂಚ ಯುಧಿಷ್ಠಿರ. ನನ್ನನ್ನು ನೋಡ್ತಾನೆ, ನಾನು ಸಿಗ್ತೇನೆ, ನನಗೆ ಸಮರ್ಪಣೆ ಮಾಡ್ತಾನೆ ಕರ್ಮಗಳನ್ನವ. ಅವನ ಮನೆ ಮಂದಿಯನ್ನೆಲ್ಲ ಕರ್ಕೊಂಡ್ಬಂದಿರ್ತಾನೆ, ಅವರೆಲ್ಲ ಒಟ್ಟಿಗೆ ನಮ್ಮಡೆಗೆ ಅವರು ಬರ್ತಾರೆ. ಎಷ್ಟು ಸಮಯಗಳ ಕಾಲ ನನ್ನಲ್ಲಿರ್ತಾರೆ? ಮನ್ವಂತರಗಳ ಕಾಲ. ಯುಗೈಕ ಸಪ್ತತೆ ರೂರ್ಧ್ವಂ ಸಾರ್ಥಾಷ್ಟಾದಶ ಲಕ್ಷಕಂ ಅಂತ ಯುಗ ಚಕ್ರಗಳು 71 ಬಾರಿ ಉರುಳಬೇಕು. ಕೃತತ್ರೇತ ದ್ವಾಪರ ಕಲಿ 43,20,000 71 ಬಾರಿ. 10 ಬಾರಿ ಓದಿದರೇನೆ ನೋಡಿದರೇನೆ 4 ಲಕ್ಷ ಹೋಗ್ತದೆ.
ಅಲ್ಲ, 43,04,00,000 ಹೋಗ್ತದೆ 10 ಬಾರಿ ತಿರುಗಿದಾಗ. 70 ಬಾರಿ ತಿರುಗಿದಾಗ 28 ಕೋಟಿ, 30 ಕೋಟಿ ಎಷ್ಟಾಗ್ತದೆ ಒಟ್ಟು. 31 ಕೋಟಿ ವರ್ಷಗಳ ಕಾಲ ಮನುಷ್ಯಮಾನದಲ್ಲಿ ನಿತ್ಯಾಗ್ನಿಹೋತ್ರ ಮಾಡಿಕೊಂಡು ಯಜ್ಞ ಶೇಷ ಪ್ರಸಾದವನ್ನು ಉಪಯೋಗಿಸಿಕೊಂಡ ಮನೆ ಮಂದಿ ಆದಿತ್ಯ ಮಂಡಲ ಭೇದ ಮಾಡಿಕೊಂಡು ಕೃಷ್ಣ ಹೇಳ್ತಾನೆ, ನನ್ನ ಲೋಕದಲ್ಲಿ ಇಂತ ಪರಮಾತ್ಮನ ಲೋಕದಲ್ಲಿ ಆರಾಮವಾಗಿ ಮನ್ವಂತರಗಳ ಕಾಲ ಬ್ರಹ್ಮದೇವರ ಒಂದು ದಿನದಲ್ಲಿ 14 ಮನ್ವಂತರಗಳ ಪೀರಿಯಡ್ ಇತ್ತು. ಅದರಲ್ಲಿ ಒಂದು ಮನ್ವಂತರಗಳ ಕಾಲ ಸುಮಾರಾಗಿ 1-2 ಗಂಟೆಗಳ ಕಾಲ ಅಂದರೆ ಅವರ ಲೆಕ್ಕಾಚಾರ. ಆತ ಕೃಷ್ಣನ ಲೋಕದಲ್ಲಿ ಮೆರಿತಾನೆ. ಹೇಗಿರಬೇಕವನು? ಶೂದ್ರಾನ್ನಾದ ವಿರತಾಹ ದಾಂತಾಹ ಸಂಯತೇಂದ್ರಿಯ ಬುದ್ಧಯ ಪಂಚಯಜ್ಞಪರಾಹ ನಿತ್ಯಂ ಲೋಭಕ್ರೋಧ ವಿವರ್ಜಿತಾಹ. 4-5 ಮುಖಗಳಿಂದ ಹೇಳುತ್ತಾನೆ. ಸಾಮಾನ್ಯವಾಗಿ ಎಲ್ಲ ಕಡೆ ಹೇಳಿದ ಮಾತುಗಳೇ ಹೇಳುತ್ತಾನೆ. ಲಕ್ಷಣಗಳು ಹೇಗಿರಬೇಕು ಅವನದ್ದು ಅಂತ ಹೇಳಿ, ಮುಖ್ಯವಾಗಿ ಹೊರಗಿನಿಂದ ಏನನ್ನು ತಿನ್ನದಿರಬೇಕು ಎನ್ನುವುದು ಮೊದಲಿಟ್ಟುಕೊಂಡ. ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳಿ ಶೂದ್ರಾನ್ನಾದ್ ವಿರತಾಹ, ದಾಯಿ ಚಾಪಲ ತಿನ್ನುವುದು, ಆದಷ್ಟು ಮತ್ತೊಬ್ಬರು ಮಾಡಿದ ಸೊತ್ತನ್ನು ತಿನ್ನದಿರಲಿ ಅಂತ. ಅಸಂಸ್ಕೃತರು ವೈದಿಕವಾಗಿ ಧಾರ್ಮಿಕವಾಗಿ ತಯಾರು ಮಾಡದವರು, ಶೌಚದಿಂದ ಶುದ್ಧಿಯಿಂದ ನಡೆಸಿಕೊಡದವರು, ಮಾನಸಿಕವಾಗಿ ಎತ್ತರಕ್ಕೆ ಮಂತ್ರಮಯವಾದಂತಹ ಶರೀರದಿಂದ ಬೆಳೆದು ನಿಂತವರು ಅಲ್ಲದವರೆಲ್ಲ ಮಾಡಬಾರದು. ಅಂಥವರದ್ದನ್ನು ತಿನ್ನಿರುವ. ಟೋಟಲಿ ನಾನು ಹೇಳುವುದಾದ್ರೆ ಇದಕ್ಕೊಂದು ಸೀದಾ ಅರ್ಥ ಕೊಡೋದಾದ್ರೆ ಹೋಟೆಲ್ಲಲ್ಲಿ ತಿನ್ನದವ ಅಂತ ಅರ್ಥ. ಹೋಟೆಲ್ ಸಂಸ್ಕೃತಿ ಇಲ್ಲದವ ಅಂತ ಅರ್ಥ. ಇದನ್ನೆಲ್ಲ ಬಹಳಷ್ಟು ಧರ್ಮಸೂಕ್ಷ್ಮಗಳನ್ನೆಲ್ಲ ಪುರಾಣಗಳು ಬಿಡಿಸಿ ಬಿಡಿಸಿ ಕೊಟ್ಟಿವೆ, ಯಾಕೆ ಏನು ಹೇಗೆ ಅಂತದ್ದು ಅಂತ. ಈ ರೀತಿಯಾಗಿ ಬಹಳ ಚಂದವಾಗಿ ಶುದ್ರಾನ್ನಾದ ವಿರತಾಹ ದಾಂತಾಹ ಸಂಯತೇಂದ್ರಿಯ ಬುದ್ಧಯ, ನಿಗ್ರಹ, ಮನಸ್ಸಿನ ನಿಗ್ರಹ, ಕೈ ಬಾಯಿಗಳ ಶುದ್ಧತೆ, ಎಲ್ಲ ಇಂದ್ರಿಯಗಳ ಮೇಲೆ ಕಂಟ್ರೋಲ್, ಇಂದ್ರಿಯ ನಿಗ್ರಹ. ಯಾವ್ಯಾವುದೋ ಮಾತುಗಳಿಗೆ ಬಾಯಿ ತೆರೆಯುವುದಿಲ್ಲ, ಯಾವುದೋ ಸಂಗತಿಗಳನ್ನು ಕಣ್ಣು ಕಿವಿ ಕೇಳಿಸಿಕೊಳ್ಳುವುದಿಲ್ಲ, ಕಣ್ಣು ಕಾಣಿಸಿಕೊಳ್ಳುವುದಿಲ್ಲ, ಕಂಡರೂ ಅದರ ಬಗ್ಗೆ ಉಪೇಕ್ಷೆ, ಯಾವುದೇ ಆದಂತಹ ಚಿಂತನೆಗಳು, ಪ್ರತಿ ಕರ್ಮಗಳು, ಪ್ರತಿಕ್ರಿಯೆಗಳು ಇಲ್ಲ. ಮನಸ್ಸು ನಿರಾಳ. ಹೊರಗಿನ ಯಾವ ಇಂದ್ರಿಯಗಳ ಸಂಪತ್ತನ್ನು ಮನಸ್ಸು ಎಳೆಯುವುದಿಲ್ಲ, ಮುಟ್ಟುವುದಿಲ್ಲ. ಈ ರೀತಿಯಾಗಿ ಶಾಂತನಾಗಿ ದಾಂತನಾಗಿ ಆ ಲೆಕ್ಕದಲ್ಲಿ ಇಂದ್ರಿಯಗಳ ಜಯವನ್ನು ಸಂಪಾದನೆ ಮಾಡಿಕೊಂಡವ ಪಂಚಯಜ್ಞ ಪರಾಹ ನಿತ್ಯಂ, ಪ್ರತಿನಿತ್ಯ ಪಂಚಯಜ್ಞ ಮಾಡಲಿಕ್ಕುಂಟು. ಹಿಂದೆ ಬಂದಿದೆ ಪಂಚಯಜ್ಞ. 2 ಮುಖದಿಂದ ಕೃಷ್ಣ ಹೇಳಿದ್ದದು 2 ಇಷ್ಟ ಅವನಿಗೆ. 2 ಒಂದರಲ್ಲಿ ಇನ್ಸರ್ಟ್ ಮಾಡಿ ತೋರಿಸಿಕೊಟ್ಟಿದ್ದೇನೆ ಹೇಗೆ ನಾನು ಅಂತ ಕಳೆದ ಬಾರಿ. ಪ್ರತಿನಿತ್ಯ ಅಗ್ನಿಮುಖದ ಸಮಾರಾಧನೆ, ಋಷಿಗಳ ತರ್ಪಣ, ಪಿತೃಗಳ ಕರ್ಮಾಂಗ, ಜೊತೆಯಲ್ಲಿ ಭೂತಬಲಿ, ಹಾಗೆಯೇ ಇನ್ನೂ ಹೊರಗೆ ಪಾಯಸಾದಿಗಳ ಬಲಿಯ ಜೊತೆಯಲ್ಲಿ ವೈಶ್ವದೇವ ಬಲಿಹರಣದ ಜೊತೆಯಲ್ಲಿ ನಿರಂತರವಾಗಿ ನೆಲೆಗೊಂಡವನು. ಮುಖ್ಯವಾಗಿ ಭಗವಂತನ ಉಪಾಸನೆಯನ್ನು ಮಾಡಿದವನು, ಪಂಚರೂಪನ ಭಗವಂತನ ಉಪಾಸನೆಯನ್ನು ಪಂಚಕಾಲದಲ್ಲಿ ದಿನದಲ್ಲಿ ನಡೆಸಿಕೊಡುವವನು. ಮತ್ತೆ ನಿತ್ಯಂ ಲೋಭ ಕ್ರೋಧ ವಿವರ್ಚಿತಾ, ಆಸೆ, ಅತಿ ಆಸೆ, ಕೋಪ, ಕಡುಕೋಪ, ಇದೆರಡು ಇರಬಾರದಂತಾರೆ ಮಹಾಶನ ಮಹಾಭಾತ್ಮ. ಕಾಮೇಶ ಕ್ರೋಧೇಶ ಅಂತ ಮನುಷ್ಯನ ಒಳಗಿದ್ದು ಹೊತ್ತುಕೊಂಡ್ರೆ ಮತ್ತೆ ಅವನನ್ನು ಕಡೆ ಮಾಡಿಬಿಡ್ತದೆ, ಅವನನ್ನು ನುಂಗಿ ಆಗ್ತದೆ, ತೀರಾ ಕೆಟ್ಟ ಕೆಲಸವನ್ನು ಅವನಿಂದ ಮಾಡಿಸ್ತದೆ. ಇವತ್ತು ಇಡೀ ಜಗತ್ತು, ಇವನ್ ಧಾರ್ಮಿಕ ಭೂಮಿಕೆ ಉಳ್ಳವರು ಸಹ ಬದುಕಿಗಾಗಿ ಬದುಕ್ತಾರೆ, ವೈಭವಕ್ಕಾಗಿ ಬದುಕನ್ನು ನಡೆಸ್ತಾರೆ, ತಿನ್ನುವುದನ್ನು ಹೆಚ್ಚು ಮಾಡುತ್ತಾರೆ. ಅದರಲ್ಲಿ ಧರ್ಮವನ್ನು ಅಳಿಸಿದ್ದಾರೆ. ಮಡಿವಂತಿಗೆಯನ್ನು ಅದು ಮಡಿ ಮಾಡಿದ್ದಾರೆ. ಮಡಿ ಅಂದ್ರೆ ಸಾಯುವಂತೆ ಮಾಡಿದ್ದಾರೆ. ಅದಿಲ್ಲ, ಶುದ್ಧತೆ ಇಲ್ಲ, ಸೊತ್ತಿನಲ್ಲಿಲ್ಲ, ಪ್ರದೇಶದಲ್ಲಿಲ್ಲ, ವ್ಯವಸ್ಥೆಯಲ್ಲಿಲ್ಲ, ಪ್ರಿಪರೇಷನ್ ಅಲ್ಲಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳುತ್ತೇನೆ ನಾನು, ಮಾಡಲಿಕ್ಕೆ ಬರುವುದಿಲ್ಲ ಎಷ್ಟು ಕಷ್ಟ ಇದೆ ಅಂತ. ಇವಾಗ ಪ್ಲಾಸ್ಟಿಕ್ ಬಂದಿದೆ,
ಅದನ್ನು ಎಲ್ಲ ರೀತಿಯಿಂದ ಉಪಯೋಗಿಸ್ತಾರೆ. ಊಟದ ತಟ್ಟೆ ಆಗಲಿ, ಕುಡಿಯುವ ಲೋಟೆ ಆಗಲಿ, ಹೊತ್ತುಕೊಳ್ಳುವ ನೀರಿನ ಕ್ಯಾನ್ ಆಗಲಿ, ಬಾಟ್ಲಿ ಆಗಲಿ, ಅದು ಇನ್ನಿತರ ಯಾವುದೇ ಕರಡಿಕೆಯೋ ಸೊತ್ತೋ ಮತ್ತೊಂದು ಎಲ್ಲೆಡೆ ಸರ್ವವ್ಯಾಪಿ ಅದು. ಎಲ್ಲಿವರೆಗೆ ಅಂದರೆ ಪ್ಲಾಸ್ಟಿಕ್ ಅಕ್ಕಿಯನ್ನು ಮಾಡಿಕೊಂಡು ಹಾಕಿದ್ದಾರೆ ತಿನ್ನಲಿಕ್ಕೆ ಎನ್ನುವ ಅಷ್ಟರ ಮಟ್ಟಿಗೆ ನಾವು ಕೇಳಿದ್ದೇವೆ. ಗೋಧಿಯನ್ನೇ ಪ್ಲಾಸ್ಟಿಕ್ ಅಲ್ಲಿ ಮಾಡಿದ್ದನ್ನು ಮೆಷಿನ್ ತೋರಿಸಿಕೊಟ್ಟಿದ್ದಾರೆ. ಇರಲಿ, ಇದು ಪ್ಲಾಸ್ಟಿಕ್ ಏನು, ಅದು ಯಾವ ರೀತಿಯ ಮಡಿ ಆಗ್ತದೆ ಅಂದರೆ ಲೋಹಗಳು, ಮರಗಳು ಇವನ್ನೆಲ್ಲ ಮುಟ್ಟುವಾಗ ಅದನ್ನು ಮುಟ್ಟಿದರೆ ಮುಟ್ಟಲು ಬೇಕಾದ ಸಂಗತಿಗಳಿದ್ದಾಗ ಅದನ್ನು ತೊಳೆಯುವುದಾಗಲಿ, ಕೈ ತೊಳೆಯುವುದಾಗಲಿ, ಅದನ್ನು ಇನ್ನೊಂದಕ್ಕೆ ಸಂಪರ್ಕಿಸುವಲ್ಲಿ ಆದರೆ ಅದರ ಶುದ್ಧತೆಯನ್ನಾದರೂ ಕಾಪಾಡುವ ಕಥೆ ಉಂಟು. ಪ್ಲಾಸ್ಟಿಕ್ಕಿನ ಕಥೆ ಏನು, ಅದೆಲ್ಲ ರೀಸೈಕಲ್, ರೀಮೋಲ್ಡ್ ಎಲ್ಲ ಆಗಿರ್ತದೆ. ಪ್ಲಾಸ್ಟಿಕ್ ಅದು ಕೆಮಿಕಲ್ ಇದ್ದ ಹಾಗೆ, ಅದನ್ನು ಮುಟ್ಟುವಂತಿಲ್ಲ, ಉಪಯೋಗಿಸಿಕೊಳ್ಳುವಂತಿಲ್ಲ. ಎಲ್ಲರೂ ವೈಜ್ಞಾನಿಕರು ಅದನ್ನು ಹೇಳುತ್ತಾರೆ, ಅದು ಎಷ್ಟು ತಪ್ಪಿದೆ ಅಂತ. ಅಂತಹ ಪ್ಲಾಸ್ಟಿಕ್ ಅನ್ನು ಅತಿ ಸೂಕ್ಷ್ಮ ಎಳೆಯನ್ನಾಗಿಸಿಕೊಂಡು ತೆಂಗಿನ ನಾರಿನ ಹಗ್ಗದಲ್ಲಿ ಸೇರಿಸಿಬಿಡ್ತಾರೆ. ಪ್ರತಿಯೊಬ್ಬನೂ ನೀರು ತರಲು ಬಾವಿಗೆ ಹಗ್ಗವನ್ನು ಹಾಕ್ತಾನೆ. ಮೊನ್ನೆವರೆಗೆ ಪ್ಲಾಸ್ಟಿಕ್ ಹಗ್ಗಗಳ ಬಹಳಷ್ಟು ದೊಡ್ಡ ಗೌಜಿತ್ತು. ಹಾಳಾಗುವುದಿಲ್ಲಂತೆ, ಬಹಳ ಸಮಯ ಬರ್ತದಂತೆ, ಗಟ್ಟಿ ಉಂಟಂತೆ ಹೇಳಿ ಪ್ಲಾಸ್ಟಿಕ್ ಹಗ್ಗವನ್ನೇ ಮಾಡಿದ್ರು. ಅದ್ರೇನಾಯ್ತು ಅಂದ್ರೆ ಅದು ರಭಸದಲ್ಲಿ ಕೊಡಪಾನವನ್ನು ಬಾವಿಗೆ ಇಳಿಸುವಾಗಲೂ ಕೈಯೆಲ್ಲ ಬಿಸಿಯಾಗಿ ಹರಿದು ಹೋಗ್ತದೆ, ಹಾಳಾಗ್ತದೆ, ವಾಸನೆ ಬರ್ತದೆ, ಪ್ಲಾಸ್ಟಿಕ್ಕಿನಿಂದ ತೊಂದರೆ ಆಗುತ್ತೆ. ಅದು ರೀಸೈಕಲ್, ರೀಮೋಲ್ಡೆಡ್ ಆದ್ರಿಂದ ಕೆಲವೊಮ್ಮೆ ಅದರಲ್ಲಿ ಕೈಯಲ್ಲೇ ಒಂದು ವಿಚಿತ್ರವಾದಂತಹ ಬ್ಯಾಕ್ಟೀರಿಯಾಗಳ ಸಂಪರ್ಕದಿಂದಾಗಿ ಕೈಯೇ ಕೊಳಿತದೆ ಪರ್ಮನೆಂಟ್. ಆದ್ರಿಂದ ಅದನ್ನು ಬಿಟ್ಟರೆ ಈಗ ಹೆಚ್ಚಿನವರು. ಆದ್ರೆ ಓಲ್ಡ್ ಇಸ್ ಗೋಲ್ಡ್ ಹೇಳಿ ಹಿಂದಿನ ಕತೆ ಅಂತೇಳಿ ಕತ್ತವ ಅಂತೆ, ಅದು ಯಾವುದು ತೆಂಗಿನ ಮರದ ಸಿಪ್ಪೆಯಲ್ಲಿ ಮಾಡಿದ ನಾರಿನ ಹಗ್ಗ, ಹುರಿ ಹಗ್ಗಗಳೆಲ್ಲ. ಆದ್ರೆ ಏನ್ ಮಾಡಿದ್ರು ಅಂದ್ರೆ ಆ ಹಗ್ಗದ ಒಳಗೂ ಪ್ಲಾಸ್ಟಿಕ್ ಅನ್ನು ಹಾಕಿಬಿಟ್ಟಿದ್ದಾರೆ. ಈಗ ನೀವು ಪ್ಲಾಸ್ಟಿಕ್ ಇಲ್ಲದ ಒಂದು ಹುರಿ ಹಗ್ಗವನ್ನು ತನ್ನಿ ಹೇಳಿದ್ರೆ ನಾನು ಹುಡುಕಿದ ಮಟ್ಟಿನಲ್ಲೇ ಒಂದು 100 ಕಡೆಯಲ್ಲಿ ನನಗೆ ಸಿಗಲಿಲ್ಲ. ಅದು 100 ತಿಂಗಳಾಯ್ತು ಹುಡುಕ್ಲಿಕ್ಕೆ ಶುರು ಮಾಡಿ, 1-2 ದಿನದಲ್ಲಿ ಅಲ್ಲ. ಪ್ಲಾಸ್ಟಿಕ್ ಇಲ್ಲದ ಒಂದು ಹಗ್ಗ ಕೈಗಾರಿಕೆ ಆಗಲಿ ನಡೆಸುವವನಾಗಲಿ ಉಂಟಾದ್ರೆ 10-20 ವರ್ಷದ ಕೆಳಗಿನದಲ್ಲದೆ ಈಗ ರೀಸೆಂಟ್ಲಿ ನಡೆಸದಿದ್ರೆ ಇಲ್ಲೇ ಇಲ್ಲ. ನಾನು ಸುಮಾರಾಗಿ ಉಡುಪಿ, ಕುಂದಾಪುರ, ಕಾರ್ಕಳ, ಮಂಗಳೂರು, ಸಾಮಾನ್ಯ ಅತ್ತಿತ್ತ ಸುಮಾರು ಕಡೆಯಲ್ಲಿ ಅದನ್ನು ನಾನು ಗಮನಿಸಿದೆ, ಕೇಳಿದ್ದೆ, ತಿಳ್ಕೊಂಡೆ. ಪ್ಲಾಸ್ಟಿಕ್ ಅದು ಭಯಂಕರ ಸೂಕ್ಷ್ಮವಾದ ಅಂತರ್ಗಾಮಿ, ಕಣ್ಣಿಗೆ ಗೊತ್ತಾಗುವುದೇ ಇಲ್ಲ. ಅತಿ ಸೂಕ್ಷ್ಮವಾಗಿ ನೋಡ್ಬೇಕು. ಈಗ ನೋಡ್ಲಿಕ್ಕೆ ಹೋದ್ರೆ ಎಲ್ಲರೂ ಯಾರೆಲ್ಲ ಭಾರೀ ಮಡಿವಂತರು ಹೇಳಿಕೊಂಡು ಹಗ್ಗವನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಬಾವಿಯನ್ನಿಟ್ಟುಕೊಂಡಿದ್ದಾರೆ, ಅವರ ಹಗ್ಗ ಹೋಗಿ ಮುಟ್ಟಿದ್ರೆ ನೋಡಿದ್ರೆ ಅದರಲ್ಲಿ ಪ್ಲಾಸ್ಟಿಕ್ ಎಳೆ ಕಾಣುತ್ತದೆ, ಖಾತ್ರಿ. ಈಗ 10-50 ವರ್ಷಗಳಿಂದ ಇಲ್ಲದ ಸೊತ್ತು ಕಾಣುವುದು ಕಷ್ಟ ನಮಗೆ. ಹೀಗೆ ಧರ್ಮವನ್ನು ಅತಿ ಸೂಕ್ಷ್ಮವಾಗಿ ಮಾಡಲಿಕ್ಕೆ ನಮ್ಮಿಂದ ಆಗುವುದಿಲ್ಲ ಅಂತ ಕೃಷ್ಣ ಹೇಳುತ್ತಾನೆ. ಆದ್ರಿಂದ ಮಡಿವಂತಿಯನ್ನು ಕಾಪಾಡಿಕೊಂಡವ ಅಂತ ಕೃಷ್ಣ ಹೇಳಿತ್ತು. ನಿತ್ಯ ಮಾನಸಿಕವಾಗಿ ಕಾಮಕ್ರೋಧಗಳಿಂದ ದೂರವಾದವ, ಹೊರಗಿನಿಂದ ಯಾವುದೇ ಸಂಪರ್ಕವನ್ನು ಉಳಿಸಿಕೊಳ್ಳದವ, ಅಂತವನು ನಿಜವಾಗಿ ಅಗ್ನಿಹೋತ್ರವನ್ನು, ಪಂಚಯಜ್ಞಗಳನ್ನು ನಡೆಸುವ ಮೂಲಕ ನನ್ನ ಲೋಕಕ್ಕೆ ಬಂದೇ ಬರ್ತಾನೆ, ಸಪರಿವಾರನಾಗಿ ಬಹಳ ಕಾಲದವರೆಗೆ ನನ್ನ ಜೊತೆಯಲ್ಲಿ ಆಟ ಆಡ್ತಾನೆ ಅಂತಾನೆ ಕೃಷ್ಣ. ಕ್ರೀಡಂತೆ ಅಂತಾನೆ, ನನ್ನ ಜೊತೆಗೆ ಇರ್ತಾನೆ, ನಾನು ಸಿಗ್ತೇನೆ ಅಂತ ಹೇಳಿಕೊಂಡು ಬಹಳ ಚಂದವಾಗಿ ಕೃಷ್ಣ ಫಲವನ್ನು ಅಗ್ನಿಹೋತ್ರಕ್ಕೆ ಹೇಳುತ್ತಾನೆ. ಹೀಗೆ ಅನೇಕ ಅಂಶಗಳಿಂದ ಧರ್ಮರಾಜನಿಗೆ ವೈಷ್ಣವ ಧರ್ಮಗಳ ಬಹಳ ದೀರ್ಘವಾದ, ತುಂಬ ಪ್ರಶಸ್ತವಾದ ಮಾತುಗಳನ್ನು ಕೊಡ್ತಾ ಇದ್ದಾನೆ. ಮತ್ತೆ ಕೃಷ್ಣನ ಧರ್ಮಚಿಂತನೆಗೆ ನಾವು ಸೇರುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣ. ನಾರಾಯಣ ನಾರಾಯಣ ನಾರಾಯಣ.